ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಟೈಟಲ್ ಮತ್ತು ತಮ್ನೇಲ್ ನೋಡಿ ಆಲ್ರೆಡಿ ನಿಮಗೆ ಗೊತ್ತಾಗಿರುತ್ತೆ ಇವತ್ತಿನ ವಿಡಿಯೋ ಯಾವ ಕಾರ್ ರಿವ್ಯೂ ಬಗ್ಗೆ ಅಂತ ಅನ್ನೋದು. ಸೊ ಎಸ್ ಗೈಸ್, ನಾನಿವತ್ತು VW ಕಾರ್ಸಲ್ಲಿ ಫ್ಲಾಗ್ಶಿಪ್ ವೆಹಿಕಲ್ನ ರಿವ್ಯೂ ಮಾಡ್ತಾ ಇದ್ದೀನಿ. ಅದೇ ಟಿಗ್ವಾನ್ ಆರ್ಲೈನ್. ಆ್ಯಕ್ಚುಲಿ ತುಂಬ ಜನ ಟೈಟಲ್ ನೋಡಿನೇ ವೀಡಿಯೋಗೆ ಬಂದಿದ್ದೀರಾ ಅಂತ ನಂಗೆ ಗೊತ್ತು. ಆ ಆಸ್ಪೆಕ್ಟ್ ಬಗ್ಗೆ ನಾನು ಆಮೇಲೆ ಕವರ್ ಮಾಡ್ತೀನಿ. ಬಟ್ ಫಸ್ಟು ಮೇಜರ್ ಆಸ್ಪೆಕ್ಟ್ಸ್ ಒಂದಿಷ್ಟು ಬೇರೆ ಬೇರೆದೆಲ್ಲ ಇದೆ, ಫಸ್ಟ್ ಅದನ್ನು ಕವರ್ ಮಾಡಿಬಿಡೋಣ. ನೀವು ಯಾರಾದರೂ ವೋಕ್ಸ್ವ್ಯಾಗನ್ ಕಾರ್ನ ಬುಕ್ ಮಾಡಬೇಕು ಅಥವಾ ಟಿಗ್ವಾನ್ ಕಾರ್ನ ಬುಕ್ ಮಾಡಬೇಕು, ಟೆಸ್ಟ್ ಬೇಕು ಅಂತಂದರೆ ಮೈಸೂರು ರೋಡಲ್ಲಿ ಇರುವಂತಹ ವೋಕ್ಸ್ವ್ಯಾಗನ್ ಶೋರೂಮ್ನ ವಿಸಿಟ್ ಮಾಡ್ಬೋದು. ಶೋರೂಮ್ದು ಅಡ್ರೆಸ್ ಮತ್ತು ಕಾಂಟ್ಯಾಕ್ಟ್ ಡೀಟೇಲ್ಸ್ ಡಿಸ್ಕ್ರಿಪ್ಷನ್ ಇರುತ್ತೆ, ಚೆಕ್ಔಟ್ ಮಾಡಬಹುದು ಅಥವಾ ಸ್ಕ್ರೀನ್ ಮೇಲೆ ಕೊಟ್ಟಿರೋ ನಂಬರ್ಗೆ ಕಾಲ್ ಕೂಡ ಮಾಡಬಹುದು. ನಿಮಗೆ ಬೇಕಾದ ಇನ್ಫಾರ್ಮೇಷನ್ಸ್ ಎಲ್ಲ ಪ್ರೊವೈಡ್ ಮಾಡ್ತಾರೆ. ಸೊ ಇಲ್ಲಿ ಆಫ್ಟರ್ ಸೇಲ್ಸ್ ಅಂಡ್ ಸರ್ವಿಸ್ ಅಥವಾ ನಿಮ್ಮ ಕಾರ್ ಸರ್ವಿಸ್, ಸ್ಪೇರ್ ಪಾರ್ಟ್ಸ್ ಅವೈಲಬಿಲಿಟಿ, ಸೊ ಎಲ್ಲ ಇಲ್ಲಿ ಸಿಗುತ್ತೆ. ಸೊ ಡೂ ಚೆಕ್ಔಟ್ ದ ಶೋರೂಮ್ ಗೈಸ್. ಸೊ ವಿತೌಟ್ ವೇಸ್ಟಿಂಗ್ ಟೈಮ್, ಲೆಟ್ಸ್ ಸ್ಟಾರ್ಟ್ ದಿಸ್ ವ್ಲಾಗ್ ಗೈಸ್. ನೋಡಿ ಗೈಸ್, ಇದೇ ನಿಮ್ಮ ಮುಂದೆ ಇದೆಯಲ್ಲ, ಈ ಕಾರ್ನ ರಿವ್ಯೂ ಮಾಡ್ತಾ ಇರೋದು. ಸೊ ಇದು ಬಂದು ಆಕ್ಚುಲಿ CBU ಯೂನಿಟ್ ಡೈರೆಕ್ಟ್ ಆಗಿ ಇಂಪೋರ್ಟ್ ಆಗಿರುವಂತಹ ವೆಹಿಕಲ್. ಯುರೋಪಿಯನ್ ಮಾರ್ಕೆಟ್ ಅಲ್ಲಿ ಏನು ನಿಮಗೆ ಟಿಗ್ವಾನ್ ಆರ್ಲೈನ್ ಇದೆ, ಸೇಮ್ ಅದೇ ಮಾಡೆಲ್ ಇವತ್ತು ಇಂಡಿಯಾದಲ್ಲಿ ಲಾಂಚ್ ಮಾಡಿದ್ದಾರೆ. ಇದ್ರ ಪ್ರೈಸಿಂಗ್ ಬಂದು 49 ಲಕ್ಷ ಎಕ್ಸ್ ಶೋರೂಮ್ ಆಗುತ್ತೆ ಅಂಡ್ ಆನ್ ರೋಡ್ ಆಲ್ಮೋಸ್ಟ್ 62 ಲಕ್ಷ ಆಗುತ್ತೆ. ಪ್ರೈಸ್ ನೋಡಿದ್ರೆ ಸ್ವಲ್ಪ ನಿಮಗೆ ಎಕ್ಸ್ಪೆನ್ಸಿವ್ ಅಂತ ಅನ್ಸುತ್ತೆ, ಬಟ್ ಇದ್ರಲ್ಲಿ ಏನೇನೆಲ್ಲ ಕೊಟ್ಟಿದ್ದಾರೆ, ಈ ಕಾರ್ಗೆ ಎಷ್ಟು ಪೊಟೆನ್ಷಿಯಲ್ ಇದೆ ಅದನ್ನೆಲ್ಲ ತಿಳ್ಕೊಂಡ್ಬಿಟ್ರೆ ನೀವು ನಿಜವಾಗ್ಲೂ ಕಳೆದೋಗ್ಬಿಡ್ತೀರಾ. ನೀವು ನೋಡೋ ಪ್ರತಿ ಒಂದು ಸೆಕೆಂಡ್ ಕೂಡ ವರ್ತ್ ಅನ್ನೋ ರೀತಿ ರಿವ್ಯೂ ಇರುತ್ತೆ. ಸೊ ಎಲ್ಲೂ ಸ್ಕಿಪ್ ಮಾಡಬೇಡಿ. ಸೊ ನೋಡ್ತಾ ಹೋಗಿ ಡೈರೆಕ್ಟ್ ಕೀಯಿಂದ ಸ್ಟಾರ್ಟ್ ಮಾಡೋಣ. ಕೀ ಆಕ್ಚುಲಿ ಹೆವಿ ಪ್ರೀಮಿಯಂ ಆಗಿದೆ ಇವರು. ಕಾರ್ ಎಷ್ಟು ಸಾಲಿಡ್ ಆಗಿದೆ, ಕೀನು ಅದೇ ತರ ಸಾಲಿಡ್ ಆಗಿ ಕೊಟ್ಟಿರಂಗಿದೆ, ಆ ತರ ಫೀಲ್ ಆಗ್ತದೆ. ಆಕ್ಚುಲಿ ಹಿಂದ್ಗಡೆ VW ಲೋಗೋ ಕೊಟ್ಟಿದ್ದಾರೆ, ಮುಂದ್ಗಡೆ ಬಂದ್ರೆ ಲಾಕು ಅನ್ಲಾಕು ಮತ್ತೆ ಬುಟ್ ಲಾಕ್ ರಿಲೀಸ್ ಮಾಡಕ್ ಕೊಟ್ಟಿದ್ದಾರೆ. ಅಂಡ್ ಆಲ್ಟರ್ನೇಟಿವ್ ಕೀ ಕೂಡ ಸೇಮ್ ಬರುತ್ತೆ, ಬಟ್ ಗ್ಲಾಸ್ ಬ್ಲಾಕ್ ಫಿನಿಶ್ ಕೊಟ್ಟಿರೋದ್ರಿಂದ ಸಿಕ್ಕಾಪಟ್ಟೆ ಪ್ರೀಮಿಯಂ ಅನ್ಸುತ್ತೆ ಕೀ. ಕಾರ್ದು ಫ್ರಂಟ್ ಪ್ರೊಫೈಲ್ ಇಂದ ಸ್ಟಾರ್ಟ್ ಮಾಡೋಣ. ಕಾರ್ ಇವಾಗ ಆಕ್ಚುಲಿ ಆನ್ ಅಲ್ಲಿ ಇಟ್ಟಿದ್ದೀನಿ. ಲಿಟ್ರಲಿ ಇಂಜಿನ್ ಎಷ್ಟು ಸ್ಮೂತ್ ಇದೆ ಅಂತ ಅಂದ್ರೆ ಆ ಸೌಂಡಿಂಗ್ ಎಲ್ಲ ಅರ್ಥ ಮಾಡ್ಕೋಬಹುದು. ಸೊ ಇಂಜಿನ್ ಬಗ್ಗೆ ಲಾಸ್ಟ್ ಅಲ್ಲಿ ಮಾತಾಡ್ತೀನಿ ನಾನು. ಮುಂದ್ಗಡೆಯಿಂದ ಬಂದ್ರೆ ಇಟ್ಸ್ ಅ ಟಿಪಿಕಲ್ VW ಡಿಸೈನ್ ಲ್ಯಾಂಗ್ವೇಜ್ ಅಂತ ಹೇಳ್ಬೋದು. ನೋಡಿದ ತಕ್ಷಣ ಯಾರಿಗಾದ್ರೂ ವೋಕ್ಸ್ವ್ಯಾಗನ್ ಕಾರ್ ಗುರು ಅಂತ ಈಜಾಗಿ ಗೊತ್ತಾಗ್ಬಿಡುತ್ತೆ. ಆ ರೀತಿ ಒಂದು ಡಿಸೈನ್ ಲ್ಯಾಂಗ್ವೇಜ್ ನ ಕ್ಯಾರಿ ಔಟ್ ಮಾಡಿದ್ದಾರೆ. ಒಂಥರ ಸ್ಲೀಕ್ ಶಾರ್ಪ್ ಡಿಸೈನ್ ಕೊಟ್ಟಿದ್ದಾರೆ ಹೆಡ್ ಲ್ಯಾಂಪ್ ಯೂನಿಟ್ಗೆ. ಅಂಡ್ ಮುಂದ್ಗಡೆಗೆ ಕನೆಕ್ಟಿಂಗ್ DRL ಕೊಟ್ಟಿದ್ದಾರೆ. ಆಕ್ಚುಲಿ ನೋಡ್ತಿರ್ಬೋದು ಇಲ್ಲಿ DRL ಆನ್ ಆಗಿರುವಂತದ್ದು, ಬಟ್ ಇಂಡಿಕೇಟರ್ ಆನ್ ಮಾಡಿದಾಗ ಆ DRL ಪ್ಲೇಸ್ ತಗೊಳುತ್ತೆ. ಇಂಡಿಕೇಟರ್ ಆಫ್ ಆದಾಗ ಮತ್ತೆ DRL ಆಗಿ ಡಬಲ್ ಅಪ್ ಆಗುತ್ತೆ. ಅಂಡ್ ದಿಸ್ ಈಸ್ IQ ಲೈಟ್. ಆಕ್ಚುಲಿ LED ಹೆಡ್ ಲ್ಯಾಂಪ್ ಕೊಟ್ಟಿರುವಂತದ್ದು, ಲೋ ಬೀಮ್ಗೆ ಪ್ರೊಜೆಕ್ಟರ್ ಕೊಟ್ಟಿದ್ದಾರೆ. ಅಂಡ್ ಒಳಗಡೆ ಸಣ್ಣ ಬಲ್ಪ್ ಏನ್ ನೋಡ್ತಾ ಇದ್ದೀರಲ್ಲ, ಇದು ಬಂದು ಆಕ್ಚುಲಿ ಕಾರ್ನರಿಂಗ್ ಲ್ಯಾಂಪ್. ಹಿಲ್ ಏರಿಯಾಸ್ ಡ್ರೈವ್ ಮಾಡ್ತಾ ಇದ್ರೆ ಅಂತಂದಾಗ ಕಾರ್ನರಿಂಗ್ ಲ್ಯಾಂಪ್ಸ್ ಡೂ ಹೆಲ್ಪ್ ಅ ಲಾಟ್ ಆಕ್ಚುಲಿ. ಅಂಡ್ ಆರನ್ ಅಂತ ಕೊಟ್ಟಿರೋದು ನೋಡಬಹುದು. ಬೇಸಿಕ್ಲಿ ಇದು ಆರ್ಲೈನ್, ಆರ್ ಸ್ಟ್ಯಾಂಡ್ಸ್ ಫಾರ್ ರ್ಯಾಲಿ. ದಿಸ್ ಈಸ್ ಅ ಸ್ಪೋರ್ಟಿ ವರ್ಷನ್ ಆಫ್ ಟಿಗ್ವಾನ್ ಅಂತಾನೆ ಹೇಳ್ಬೋದು. ಲಿಟರಲಿ ಎಷ್ಟು ಸ್ಪೋರ್ಟಿ ವರ್ಷನ್ ಅಂತಂದ್ರೆ ಸಿಕ್ಕಾಪಟ್ಟೆ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಆಸ್ಪೆಕ್ಟ್ಸ್ ಕವರ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಅಂಡ್ ಮುಂದ್ಗಡೆ ಗ್ರಿಲ್ ಕಂಪ್ಲೀಟ್ ಗ್ಲಾಸ್ ಬ್ಲಾಕ್ ಕೊಟ್ಟಿದ್ದಾರೆ. ಆಲ್ಮೋಸ್ಟ್ ಮುಂದ್ಗಡೆ ಪ್ರೊಫೈಲ್ ಅಲ್ಲೇ ಸಿಕ್ಕಾಪಟ್ಟೆ ಬಲ್ಕ್ ಅಂತ ಅನ್ಸೋದು ಗ್ರಿಲ್ ಆಸ್ಪೆಕ್ಟ್ ಇಂದಾನೆ. ಅಂಡ್ ಫ್ರಂಟ್ ಅಲ್ಲಿ ಪಾರ್ಕಿಂಗ್ ಸೆನ್ಸರ್ಸ್ ಕೂಡ ಕೊಟ್ಟಿದ್ದಾರೆ. ಸೈಡ್ ಸೆನ್ಸರು, ಇಲ್ಲೊಂದು ಸೆನ್ಸರು ಮತ್ತೆ ಇಲ್ಲೊಂದು ಸೆನ್ಸರು, ಈ ಕಡೆ 3 ಮತ್ತೆ ಆ ಕಡೆ 3, ಟೋಟಲ್ ಆಗಿ 6 ಸೆನ್ಸರ್ಸ್ ಬರುತ್ತೆ. ಮುಂದ್ಗಡೆ 6, ಹಿಂದ್ಗಡೆ 6. ಈ ಸೆನ್ಸರ್ಸ್ ಯೂಸ್ ಮಾಡ್ಕೊಂಡೆ ಸೆಲ್ಫ್ ಪಾರ್ಕ್ ಕೂಡ ಮಾಡುವಂಥದ್ದು ಈ ಕಾರು. ಸೊ ಸೆಲ್ಫ್ ಪಾರ್ಕಿಂಗ್ ಎಬಿಲಿಟಿ ಕೂಡ ಆಕ್ಚುಲಿ ಇದರಲ್ಲಿ ಇದೆ. ಅಂಡ್ ಮುಂದ್ಗಡೆ ಅಲ್ಲೊಂದು ಕ್ಯಾಮ್ರಾ ಏನಿದೆ, ಲೇನ್ ಡಿಪಾರ್ಚರ್ ವಾರ್ನಿಂಗಿಗೆಲ್ಲ. ಸೊ ಆ ಕ್ಯಾಮ್ರಾ ಯೂಸ್ ಮಾಡ್ಕೊಂಡು ಕೂಡ ಸೆಲ್ಫ್ ಪಾರ್ಕ್ ಮಾಡುವಂಥದ್ದು ಕೂಡ ಮಾಡುತ್ತೆ. ಸೊ ಬೇಸಿಕ್ಲಿ ಲೆವೆಲ್ 2 ADAS ಬರುತ್ತೆ ಈ ಕಾರಲ್ಲಿ. 21 ಫೀಚರ್ಸ್ ಬರುತ್ತೆ. ಅಂಡ್ ಈ ಕಾರ್ ಎಷ್ಟು ಏರೋಡೈನಮಿಕ್ ಆಗಿ ಡಿಸೈನ್ ಮಾಡಿದ್ದಾರೆ ಅಂದ್ರೆ, ಇದ್ರ CD ವ್ಯಾಲ್ಯೂ ಜಸ್ಟ್ 0.28 ಇದೆ. CD ಅಂತಂದ್ರೆ ಕೋಯಿಫಿಷಿಯಂಟ್ ಡ್ರ್ಯಾಗ್ ಅಂತ. ಇದ್ರ ವ್ಯಾಲ್ಯೂ ಎಷ್ಟು ಕಮ್ಮಿ ಇರುತ್ತೋ ಅಷ್ಟು ಏರ್ ರೆಸಿಸ್ಟೆನ್ಸ್ ಕಮ್ಮಿ ಇರುತ್ತೆ. ಅಂಡ್ ಕಾರ್ ಅಷ್ಟು ಏರೋಡೈನಮಿಕ್ ಆಗಿ ಚೆನ್ನಾಗಿದೆ ಅಂತ. ಹೊರಗಡೆಯಿಂದ ಸಿಕ್ಕಾಪಟ್ಟೆ ಅಗ್ರೆಸಿವ್ ಇದೆ ಅಂತಾನೆ ಹೇಳ್ಬೋದು. ಲಿಟರಲಿ ಸೈಡ್ ಇಂದ ಈಟಪ್ ಮಾಡ್ತಾ ಇರೋ ಅಲಾಯ್ ವೀಲ್ ಗೈಸ್, ಅಷ್ಟು ದೊಡ್ಡ ಅಲಾಯ್ ವೀಲ್ ಕೊಟ್ಟಿದ್ದಾರೆ. ಸೈಜ್ ಬಂದು 255/45 ಆರ್ 19 ಇಂಚ್ ಕೊಟ್ಟಿದ್ದಾರೆ. ಕಾರ್ ಡಿಸೈನ್ ಏನಿದೆ ಹೆವಿ ಸ್ಪೋರ್ಟಿ ಅನ್ಸುತ್ತೆ, ಬಟ್ ಅಲಾಯ್ ವೀಲ್ ಡಿಸೈನ್ ಸ್ವಲ್ಪ ಕ್ಲಾಸಿಕ್ ಡಿಸೈನ್ ಅನ್ನೋ ತರ ಇದೆ. ಟಿಪಿಕಲ್ VW ಡಿಸೈನ್ ಅಂತ ಅನ್ಸಲ್ಲ. ಅಂಡ್ ಮಿರರ್ಸ್ ಬಂದ್ರೆ ದೀಸ್ ಆರ್ ಎಲೆಕ್ಟ್ರಿಕಲಿ ಅಡ್ಜಸ್ಟಬಲ್ ಅಂಡ್ ಫೋಲ್ಡಿಂಗ್ ಫಂಕ್ಷನ್ಸ್ ಎರಡು ಬರುತ್ತೆ ಮಿರರ್ ಗೆ. ದೀಸ್ ಆರ್ ಹೀಟೆಡ್ ಮಿರರ್ಸ್. ಆಕ್ಚುಲಿ ಫಾಗ್ ಏನಾರ ಆಯ್ತು ಅಂತಂದ್ರೆ ಕರಗಿಸಿ ಮಂಜನ್ನ ವಿಸಿಬಿಲಿಟಿ ನೀಟಾಗಿ ಕೊಡುತ್ತೆ. ಅಂಡ್ ಇದಕ್ಕೆ ಆಟೋ ಡಿಮ್ಮಿಂಗ್ ಫಂಕ್ಷನ್ ಕೂಡ ಬರುತ್ತೆ. ಹಿಂದೆ ಬರೋ ಗಾಡಿದು ಹೈ ಬೀಮು ಮಿರರ್ ಅಲ್ಲಿ ರಿಫ್ಲೆಕ್ಟ್ ಆಗಿ ನಿಮ್ ಕಣ್ಣಿಗೆ ಚುಚ್ಚೋದು ಅವಾಯ್ಡ್ ಮಾಡುತ್ತೆ ಬಿಕಾಸ್ ಆಫ್ ಡಿಮ್ಮಿಂಗ್ ಫಂಕ್ಷನ್. ಡ್ರೈವರ್ ಸೈಡಿಗೆ ಮಾತ್ರ ಈ ತರದ ಒಂದು ಫಂಕ್ಷನ್ ಕೊಟ್ಟಿರುವಂತದ್ದು. ಅಂಡ್ ಇಲ್ಲಿ ಪಡಲ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಈ ಕಾಣ್ತಾ ಇದೆಯಲ್ಲ ಸಣ್ಣದು, ಸೊ ಇದರಿಂದ ಆಕ್ಚುಲಿ VW ಲೋಗೋ ಪ್ರೊಜೆಕ್ಟ್ ಆಗುತ್ತೆ ನೈಟ್ ಟೈಮ್ ಅಲ್ಲಿ. ಕಾರ್ ಅನ್ಲಾಕ್ ಮಾಡಿದ ತಕ್ಷಣ ಅದು ನೈಟ್ ಟೈಮ್ ಅಲ್ಲಿ ಪ್ರೊಜೆಕ್ಟ್ ಮಾಡುತ್ತೆ. ಅಂಡ್ ಇನ್ನ ಒಂದೇನು ಅಂತಂದ್ರೆ ಡೋರ್ ಅಲ್ಲಿ ಲೈಟ್ ಕೂಡ ಬರುತ್ತೆ. ಇಲ್ಲಿ ಲೈಟ್ ಬರುತ್ತೆ. ಆಕ್ಚುಲಿ ಕಾರ್ ಅನ್ಲಾಕ್ ಮಾಡಿದ್ರೆ ನೈಟ್ ಟೈಮ್ ಅಲ್ಲಿ ಈಜಾಗಿ ಗೊತ್ತಾಗುತ್ತೆ. ಸೊ ದಟ್ ತುಂಬಾ ಕತ್ಲೆ ಇತ್ತು ಅಂದ್ರೆ ಡೋರ್ ಹ್ಯಾಂಡಲ್ ಎಲ್ಲಿದೆ ಅನ್ನೋದು ಈಜಾಗಿ ಗೊತ್ತಾಗುತ್ತೆ. ಎಲ್ಲ ಡೋರ್ ಹ್ಯಾಂಡಲ್ ಅಲ್ಲೂ ಆಕ್ಚುಲಿ ಲೈಟ್ ಗಳನ್ನ ಕೊಟ್ಟಿದ್ದಾರೆ. ಸೊ ಮುಂದ್ಗಡೆಗೂ ಡಿಸ್ಕ್ ಬ್ರೇಕ್ ಬರುತ್ತೆ, ಹಿಂದ್ಗಡೆಗೂ ಡಿಸ್ಕ್ ಬ್ರೇಕ್ ಬರುತ್ತೆ. ಅಂಡ್ 60 ಲೀಟರ್ ಟ್ಯಾಂಕ್ ಕೆಪಾಸಿಟಿ ಬರುತ್ತೆ. ಅದನ್ನ ರೈಟ್ ಸೈಡ್ ಅಲ್ಲಿ ಕೊಟ್ಟಿದ್ದಾರೆ ಬಿಕಾಸ್ ದಿಸ್ ಇಸ್ CBU ಮಾಡಲ್ ಅಲ್ವಾ. ಸೊ ಯುರೋಪಿಯನ್ ಕಾರ್ಸ್ ಅಲ್ಲೆಲ್ಲ ರೈಟ್ ಸೈಡ್ ಬರುವಂತದ್ದು. SUV ಕಾರ್ ಆದ್ರೂ ಇಟ್ ಡೂ ಹ್ಯಾವ್ ಅ ಕೂಪೆ ಡಿಸೈನ್ ಲ್ಯಾಂಗ್ವೇಜ್ ಆಕ್ಚುಲಿ, ಬಿಕಾಸ್ ಆ ಒಂದು ಸ್ಲೋಪಿಂಗ್ ಟ್ರೀಟ್ಮೆಂಟ್ ನೋಡಬಹುದು ಸೆಕೆಂಡ್ ರೋ ಹತ್ರ ಇರುವಂತದ್ದು. SUV ಕಾರ್ ಆದ್ರೂ ಸ್ಟಿಲ್ ಇಟ್ಸ್ ಕೂಪೆ ಡಿಸೈನ್ ಇನ್ಸ್ಪೈರ್ಡ್ ಅಂತಾನೆ ಹೇಳ್ಬೋದು. ಓವರ್ ಆಲ್ ಡಿಸೈನ್ ವೈಸ್ ಇಟ್ಸ್ ಅ ವೆರಿ ಪ್ರಪೋರ್ಷನೇಟ್ ಕಾರ್ ಅಂತಾನೆ ಹೇಳ್ಬೋದು. ಹಿಂದ್ಗಡೆ ಬಂದ್ರೆ ತುಂಬಾ ಜನ ಕೇಳಿದೀನಿ ಒಂಥರ ಗ್ರ್ಯಾಂಡ್ ವಿಟಾರ ಡಿಸೈನ್ ಅಂತ. ನೀವು ಯುರೋಪಿಯನ್ ಸ್ಪೆಕ್ ಕಾರ್ಗಳನ್ನ ನೋಡಿದ್ರೆ VWದು ನಿಮಗೆ ಈಸಿ ಗೊತ್ತಾಗುತ್ತೆ ಗೈಸ್. ಯುರೋಪಿಯನ್ ಮಾರ್ಕೆಟ್ ಅಲ್ಲಿ ಸಿಕ್ಕಾಪಟ್ಟೆ VW ಕಾರ್ಸ್ಗಳಿಗೆ ಸೇಮ್ ಕೈಂಡ್ ಆಫ್ ಟೈಲ್ ಲ್ಯಾಂಪ್ ಡಿಸೈನ್ ನ ಕೊಡ್ತಾ ಇರುವಂತದ್ದು. ಸೊ ಗ್ರ್ಯಾಂಡ್ ವಿಟಾರಾ ಇದು ಕಾಪಿ ಆಗಿರೋದಲ್ಲ, ಗ್ರ್ಯಾಂಡ್ ವಿಟಾರಾನೇ ಇದರಿಂದ ಕಾಪಿ ಆಗಿರುವಂತದ್ದು ಆಕ್ಚುಲಿ. ಸೊ ಎಷ್ಟೋ VW ಕಾರ್ಸ್ಗಳಲ್ಲಿ ಸೇಮ್ ಟೈಲ್ ಲ್ಯಾಂಪ್ ಡಿಸೈನ್ ನ ನೋಡ್ತೀವಿ. ಸೊ 3 ಎಲಿಮೆಂಟ್ ಕೂಡ ಕೊಟ್ಟಿದ್ದಾರೆ. ಅಂಡ್ ಇದಕ್ಕೆ ಅನಿಮೇಷನ್ ಫಂಕ್ಷನ್ ಕೂಡ ಬರುತ್ತೆ ಆಕ್ಚುಲಿ. ಸೊ ಲಾಕ್ ಅಂಡ್ ಅನ್ಲಾಕ್ ಮಾಡಿದಾಗ ಒಂದ್ ಸ್ವಲ್ಪ ಅನಿಮೇಷನ್ ಟೈಪ್ ಬರುತ್ತೆ. ಅದು ಒಳಗಡೆ ಹೋದಾಗ ತೋರಿಸ್ತೀನಿ, ಬಟ್ ಸದ್ಯಕ್ಕೆ ಇದು PDI ಆಗಿಲ್ಲದೆ ಇರೋದ್ರಿಂದ ಸೊ ಅನಿಮೇಷನ್ಸ್ ಎಲ್ಲ ಅನ್ಲಾಕ್ ಆಗಿಲ್ಲ. ಅಂಡ್ ಇಂಡಿಕೇಟರ್ ಕೂಡ LED ಕೊಟ್ಟಿದ್ದಾರೆ. ಅಂಡ್ ಇದು ಬಂದು
ರಿಯರ್ ಫಾಗ್ ಲ್ಯಾಂಪ್ ಆ್ಯಕ್ಚುಲಿ. ಆ್ಯಂಡ್ ಇದು ಒಂದು ರಿವರ್ಸ್ ಲ್ಯಾಂಪು. ಆ್ಯಂಡ್ ಕ್ಯಾಮ್ರಾ ಇಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಆ್ಯಂಡ್ 6 ಸೆನ್ಸರ್ಸ್ ಬರುತ್ತೆ ಅಂತ ಹೇಳಿದ್ನಲ್ಲ ನೋಡಿ, 8 ಸೆನ್ಸರ್ಸ್ ಇಲ್ಲೂ ಒಂದು ಕೊಟ್ಟಿದ್ದಾರೆ ಆ್ಯಕ್ಚುಲಿ. ಆ್ಯಂಡ್ ಇನ್ನೊಂದು ಸೆನ್ಸರ್ ಇಲ್ಲಿದೆ ಆ್ಯಂಡ್ ಇನ್ನೂ ಒಂದು ಸೆನ್ಸರ್ ಇಲ್ಲಿದೆ. ಇನ್ನು ಮಿಕ್ಕಿದ 3 ಆ ಕಡೆ ಕೊಟ್ಟಿದ್ದಾರೆ. ಟಿಗ್ವಾನ್ ಅನ್ನೋದು ಕೊಟ್ಟಿರೋದು ನೋಡ್ಬೋದು, ಲೈಕ್ ಕ್ರೋಮ್ ಪ್ಲೇಟಿಂಗಲ್ಲಿ ಕೊಟ್ಟಿದ್ದಾರೆ. ಆ್ಯಂಡ್ 4 ಮೋಷನ್ ಅನ್ನೋದು ಕೂಡ ನೋಡ್ಬೋದು. ಬೇಸಿಕ್ಲಿ ಇಟ್ಸ್ ಆಲ್ ವೀಲ್ ಡ್ರೈವ್ ಗೈಸ್. ಲೈಕ್ ಫಾರ್ಚುನರಲ್ಲಿ ನೋಡ್ತೀವಿ 4x4, ಆ ಥರ ಅಲ್ಲ, 4x4 ಮತ್ತೆ ಆಲ್ ವೀಲ್ ಡ್ರೈವ್. ಡಿಫ್ರೆನ್ಸ್ ಇದೆ ಎರಡಕ್ಕೂ. ವೈಪರ್ ಕೊಟ್ಟಿದ್ದಾರೆ ಆ್ಯಂಡ್ ಡಿಫಾಗರ್ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಸ್ಟಾಪ್ ಲ್ಯಾಂಪ್ ಕೂಡ ಪ್ರೊವೈಡ್ ಮಾಡಿದ್ದಾರೆ ಸ್ಪಾಯ್ಲರ್ಲೆ. ಆ್ಯಂಡ್ ಸ್ಪಾಯ್ಲರ್ ಕೂಡ ಸ್ವಲ್ಪ ಎಕ್ಸ್ಟೆಂಡೆಡ್ ಬೇಲೆ ಕೊಟ್ಟಿದ್ದಾರೆ. ಶಾರ್ಕ್ ಫಿನ್ ಆಂಟೆನಾ ಬ್ಲಾಕ್ ಆ್ಯಂಡ್ ಔಟ್ ಮಾಡಿದ್ದಾರೆ ಆ್ಯಕ್ಚುಲಿ. ಬೇಸಿಕ್ಲಿ ಗ್ಲಾಸ್ ಬ್ಲಾಕ್ ಅಂತಾನೆ ಹೇಳ್ಬೋದು. ಹಿಂದ್ಗಡೆಗೂ ಒಂಥರ ಡಿಸೈನ್ ಟ್ರೀಟ್ಮೆಂಟ್ ಕೊಟ್ಟಿರೋದು ನೋಡ್ಬೋದು. ಲೈಕ್ ಇಲ್ಲಿ ನೋಡಿ, ಇಲ್ಲಿ ಕೆಳಗೆ ಕೊಟ್ಟಿರೋಂಥದ್ದು ಇಟ್ ಗಿವ್ಸ್ ಅ ಡಿಫ್ರೆಂಟ್ ಸಾರ್ಟ್ ಆಫ್ ವೈಬ್ ಅಂತಾನೆ ಹೇಳ್ಬೋದು. ಬ್ಯಾಕ್ ಸೈಡ್ ಇಂದ ವೀಲ್ ಆರ್ಚಸ್ ಎಲ್ಲ ಬ್ಲಾಕ್ ಆ್ಯಂಡ್ ಔಟ್ ಮಾಡಿದ್ದಾರೆ. ಸೈಡಲ್ಲೂ ಕೂಡ ಆರ್ ಅನ್ನೋದು ಕೊಟ್ಟಿದ್ದಾರೆ. ಸೊ ಈ ಆರ್ ಅನ್ನೋ ಲೋಗೋ ಸಿಕ್ಕಾಪಟ್ಟೆ ನೋಡ್ತೀರಾ ನೀವು. ಆ್ಯಂಡ್ ಇಲ್ಲೂ ಕೂಡ ಆ ಒಂದು ಹೇಳಿದ್ನಲ್ಲ ಲೈಟ್ ಪ್ರೊಜೆಕ್ಟ್ ಆಗುತ್ತೆ ಅಂತ, ಈ ಮಿರರಲ್ಲೂ ಕೊಟ್ಟಿದ್ದಾರೆ. ಇವಾಗ ಇಂಟೀರಿಯರಿಗೆ ಜಂಪ್ ಮಾಡೋಣ. ಸೊ ಎಸ್, ಒಳಗೆ ಬಂದರೆ ಮಾತ್ರ ಒಳ್ಳೆ ಲಕ್ಸುರಿ ಕ್ಯಾಬಿನಿಗೆ ಬಂದಿದ್ದೀವಿ ನಾವು ವೈಪ್ ಕೊಡ್ತಾರೆ ಗುರು. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಆ್ಯಂಡ್ ಒನ್ ಮೋರ್ ಥಿಂಗ್ ಗೈಸ್, ಗ್ರೌಂಡ್ ಕ್ಲಿಯರೆನ್ಸ್ ಬಂದು 176 mm ಕೊಟ್ಟಿದ್ದಾರೆ. ಇದರಲ್ಲಿ ಸಿಲ್ವರ್ ಫಿನಿಶ್ ಏನಿದೆ ಮತ್ತು ಡೋರ್ ಹ್ಯಾಂಡಲ್ ಆಪರೇಟ್ ಆಗೋ ರೀತಿ ಸಿಕ್ಕಾಪಟ್ಟೆ ಪ್ರೀಮಿಯಮ್ ಅನ್ಸುತ್ತೆ. ಆ್ಯಂಡ್ ಇಲ್ಲೊಂದು ಟ್ವಿಟರ್ ಪ್ಲೇಸ್ಮೆಂಟ್ ಇದೆ ಅಂತ ಅನ್ಕೋತೀನಿ. ಸ್ಪೀಕರ್ ಪ್ಲೇಸ್ಮೆಂಟ್ ಇದೆ ಆ್ಯಂಡ್ ಪವರ್ ವಿಂಡೋ ಕಂಟ್ರೋಲ್ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಯುಮಿನೇಟ್ ಕೂಡ ಆಗುತ್ತೆ. ಲೆದರ್ ಫಿನಿಶ್ ಎಲ್ಲ ಸಿಕ್ಕಾಪಟ್ಟೆ ಯೂಸ್ ಮಾಡಿದ್ದಾರೆ ಗುರು. ಆಲ್ಮೋಸ್ಟ್ ಎಲ್ಲ ಕಡೆನೂ ಲೆದರ್ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿರೋ ಲೈನಿಂಗ್ ಕೂಡ ತುಂಬ ಚೆನ್ನಾಗಿದೆ. ಆ್ಯಂಡ್ ಸೀಟ್ಸಿಗೆ ಬಂದರೆ ಅಲ್ಕಂಟಾರಾ ಸೀಟ್ಸ್ ಆ್ಯಕ್ಚುಲಿ. ಇವೆಲ್ಲ ಒಂಥರ ಪ್ರೀಮಿಯಮ್ ಅಂತಲೇ ಹೇಳ್ಬೋದು. ಇಲ್ಲೂ ಕೂಡ ಏರ್ ಬ್ಯಾಗ್ ಅಂತ ಕೊಟ್ಟಿರೋದು ನೋಡ್ಬೋದು ನೀವು. ಸೊ ಕರ್ಟನ್ ಏರ್ ಬ್ಯಾಗ್ ನೋಡಿರ್ತೀವಿ, ಬಟ್ ಸೀಟಲ್ಲೂ ಏರ್ ಬ್ಯಾಗ್ ಅಂತ ಕೊಟ್ಟಿರಲ್ಲ ಗುರು ಅಂತ ಅನ್ಸುತ್ತೆ ನಿಮಗೆ. ಏನಕ್ಕೆ ಅಂತಂದರೆ ಈ ಕಾರಲ್ಲಿ 9 ಫ್ರೀಕಿಂಗ್ ಏರ್ ಬ್ಯಾಗ್ಸ್ ಬರುತ್ತೆ ಗುರು. ಲಿಟ್ರಲಿ ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ತೀನಿ. ಆ್ಯಂಡ್ 3 ಅಡ್ಜಸ್ಟಬಲ್ ಹೆಡ್ ರೆಸ್ಟ್ ಕೊಟ್ಟಿದ್ದಾರೆ. 3 ಪಾಯಿಂಟ್ ಸೀಟ್ ಬೆಲ್ಟ್ಸ್ ಎಲ್ಲರಿಗೂ ಬರುತ್ತೆ. ಆ್ಯಂಡ್ ಸೆಂಟರ್ ಆರ್ಮ್ ರೆಸ್ಟ್ ಕೂಡ ಇದೆ. ಆ್ಯಂಡ್ ಇದಕ್ಕೆ ಕಪ್ ಹೋಲ್ಡರ್ಸ್ ಕೂಡ ಕೊಟ್ಟಿದ್ದಾರೆ. ಇದನ್ನು ಹೇಳಿದ್ರೆ ಆ್ಯಕ್ಚುಲಿ ಆಚೆ ಬರುತ್ತೆ ನೋಡಿ. ಪ್ರೆಸ್ ಮಾಡಿದ್ರೆ ವಾಪಸ್ ಕಪ್ ಹೋಲ್ಡರ್ ಥರ ಆಗುತ್ತೆ. ಮತ್ತು ಕ್ಲೋಸ್ ಮಾಡಿ ಬೇಡ ಅಂತ ಮುಚ್ಕೋಬೋದು. ಸೊ ಎಸ್, ಇದಕ್ಕೆ 60/40 ಸ್ಪ್ಲಿಟ್ ಸೀಟ್ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಬೂಟ್ ತೋರಿಸೋದು ಮತ್ತೆ ಗೈಸ್, ಸಾರಿ ಬೂಟ್ ಓಪನ್ ಮಾಡೋಕ್ಕೆ ಇಲ್ಲಿ ಬಟನ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. 652 ಲೀಟರ್ಸ್ ಬೂಟ್ ಆ್ಯಕ್ಚುಲಿ. ಆ್ಯಂಡ್ ಸೆಕೆಂಡ್ ರೋ ಕೂಡ ಫೋಲ್ಡ್ ಮಾಡಿದ್ರೆ 1650 ಆಗುತ್ತೆ. ಲಿಟ್ರಲಿ ಬೆಟ್ ಹಾಕೊಂಡು ಮಲ್ಕೊಂಡ್ಬಿಡ್ಬೋದು ಗುರು, ಅಷ್ಟು ದೊಡ್ಡ ಬೂಟ್ ಆ್ಯಕ್ಚುಲಿ ಇದು. ಆ್ಯಂಡ್ ಬೂಟ್ ಲ್ಯಾಂಪ್ ಇಲ್ಲೂ ಒಂದು ಕೊಟ್ಟಿದ್ದಾರೆ, ಇಲ್ಲೂ ಒಂದು ಕೊಟ್ಟಿದ್ದಾರೆ. ಬಿಕಾಸ್ ಇಷ್ಟು ಹ್ಯೂಜ್ ಬೂಟಿಗೆ ಒಂದು ಲ್ಯಾಂಪ್ ಸಾಲಲ್ಲ ಲೈಟ್ ಅಪ್ ಮಾಡೋಕ್ಕೆ. ಆ್ಯಂಡ್ ಇಲ್ಲೊಂದು 12 ವೋಲ್ಟ್ ಪೋರ್ಟ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಬೇಕು ಅಂದರೆ ಚಾರ್ಜಿಂಗ್ ಯೂಸ್ ಮಾಡ್ಕೋಬೋದು. ಆ್ಯಂಡ್ ಇಲ್ಲೊಂದು ಹುಕ್ ಕೂಡ ಕೊಟ್ಟಿದ್ದಾರೆ. ಬೇಕು ಅಂದರೆ ಏನಾದ್ರು ಐಟಮ್ಸ್ಗಳನ್ನ ಇಲ್ಲಿ ತಗಲಾಕ್ಬೋದು. ಸೀಟ್ಸ್ ಏನಿದೆ ಇದನ್ನ ಫೋಲ್ಡ್ ಮಾಡೋಕ್ಕೆ ಇಲ್ಲಿ ಕೂಡ ಕೊಟ್ಟಿದ್ದಾರೆ ನೋಡಿ. ಈ ಸೀಟ್ನ ಹೇಳಿದ್ರೆ ಫೋಲ್ಡ್ ಆಗುತ್ತೆ ನೋಡಿ. ಆ್ಯಂಡ್ ಇದನ್ನ ಹೇಳಿದ್ರೆ ಈ ಸೀಟ್ಸ್ ಆ್ಯಕ್ಚುಲಿ ಫೋಲ್ಡ್ ಆಗುತ್ತೆ. ಆ್ಯಂಡ್ ಈ ಬೂಟ್ ಮ್ಯಾಟ್ ಏನು ನೋಡ್ತಾ ಇದ್ದೀರಾ, ಇದರದ್ದು ಹೈಟ್ ಕೂಡ ಅಡ್ಜಸ್ಟ್ ಮಾಡ್ಕೋಬೋದು. ಇವಾಗ ಎಷ್ಟಿದೆ ನೋಡಿ, ಆ್ಯಂಡ್ ಇವಾಗ ನೋಡಿ ಎಷ್ಟಾಯಿತು ಅಂತ. ಮುಂಚೆ ಇದ್ರ ಮೇಲೆ ಕೂತಿತ್ತು, ಬಟ್ ಇವಾಗ ಕಂಪ್ಲೀಟ್ ಕೆಳಗೋಗಿದೆ. ಆಲ್ಮೋಸ್ಟ್ ಏನಿಲ್ಲ ಅಂತಂದ್ರೂ ಒಂದು 3-4 ಇಂಚ್ ಹೈಟು ಡೌನ್ ಆಗಿದೆ. ಸೊ ದಟ್ ಎಕ್ಸ್ಟ್ರಾ ಲಗೇಜ್ ಕ್ಯಾರಿಂಗ್ ಕೆಪಾಸಿಟಿ ಬೇಕು ಅಂತಂದರೆ ಅದನ್ನು ಕೂಡ ಮಾಡ್ಕೋಬೋದು. ಈ ಕಾರ್ಲಿ ಸ್ಪೇರ್ ಟೈರ್ ಇಲ್ಲದೆ ಇರೋದ್ರಿಂದ ಈ ಥರ ಎಕ್ಸ್ಟ್ರಾ ಸ್ಪೇಸ್ ಇರೋದು. ಸ್ಪೇರ್ ಟೈರ್ ಬದಲು ಪಂಚರ್ ರಿಪೇರ್ ಕಿಟ್ ಕೊಟ್ಟಿದ್ದಾರೆ. ಸೊ ಎಸ್, ಕಮಿಂಗ್ ಬ್ಯಾಕ್ ಟು ರಿಯರ್ ಸೀಟ್ ಗೈಸ್. ಇದಕ್ಕೆ ಇನ್ಕ್ಲಿನೇಷನ್ ಆಂಗಲ್ ಮತ್ತೆ ಫ್ರಂಟ್ ಟು ಬ್ಯಾಕ್ ಎರಡು ಕೂಡ ಮೂವ್ ಮಾಡ್ಬೋದು. ಅದು ನೋಡ್ಬೋದು ಎಷ್ಟು ಅಪ್ರೈಟ್ ಪೊಸಿಷನ್ ಅಲ್ಲಿ ಇದೆ ಅಂತ ಅನ್ನೋದು. ಇದು ಬಂದು ಯಾವ ತರ ರಿಕ್ಲೈನ್ ಆಗಿದೆ ಅಂತ ನೋಡ್ಬೋದು. ಅಂಡ್ ಆ ಸೀಟ್ ಎಷ್ಟು ಮುಂದಕ್ಕೆ ತಳ್ಳಿದೆ ಮತ್ತೆ ಈ ಸೀಟ್ ಎಷ್ಟು ಹಿಂದಕ್ಕೆ ತಳ್ಳಿದೆ ಅಂತ ನೋಡ್ಬೋದು. ಸೊ ಎಸ್, ರಿಕ್ಲೈನ್ ಅಂಡ್ ಫ್ರಂಟ್ ಟು ಬ್ಯಾಕ್ ಇದಿಷ್ಟು ಮೂವ್ಮೆಂಟ್ ಕೂಡ ಮಾಡ್ಬೋದು. ಅಂಡ್ ಅಪಾರ್ಟ್ ಫ್ರಮ್ ದಟ್ ಇದನ್ನು ಕೂಡ ಫೋಲ್ಡ್ ಮಾಡ್ಬೋದು ನೋಡಿ. ಸೊ ಇಟ್ಸ್ ನಾಟ್ ಅ 60/40 ಫಾರ್ಮೆಟ್ ಗೈಸ್, ಇಟ್ಸ್ ಅ 40/40 and 20. ಸೊ ಆ ಥರ. ಬಟ್ ಇದನ್ನು ಫೋಲ್ಡ್ ಮಾಡಲಿಲ್ಲ ಅಂತಂದರೆ ಬರೀ ಬೂಟಿಂದ ಡೈರೆಕ್ಟಾಗಿ ಫೋಲ್ಡ್ ಮಾಡಿದ್ರೆ ಈ 60 ರೇಷಿಯೋ ಇದೆ ಅಷ್ಟು ಕಂಪ್ಲೀಟಾಗಿ ಫೋಲ್ಡ್ ಆಗುತ್ತೆ. ಆ್ಯಂಡ್ ಐಸೋಫಿಕ್ಸ್ ಆ್ಯಂಕರ್ಸ್ ಇಲ್ಲೂ ಕೂಡ ಕೊಟ್ಟಿದ್ದಾರೆ ಆ್ಯಂಡ್ ಅದು ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಅಪಾರ್ಟ್ ಫ್ರಮ್ ದಟ್ ಇನ್ನೊಂದೇನು ಅಂತಂದರೆ ಫ್ರಂಟ್ ಸೀಟ್ಸಲ್ಲೂ ಕೂಡ ಐಸೋಫಿಕ್ಸ್ ಆ್ಯಂಕರ್ಸ್ ಕೊಟ್ಟಿದ್ದಾರೆ. ನೈಟ್ ಟೈಮಲ್ಲಿ ಡೋರ್ ಓಪನ್ ಮಾಡಿದ್ರೆ ಹಿಂದ್ಗಡೆ ಬರೋರಿಗೆ ಗೊತ್ತಾಗಿಂತ ರಿಫ್ಲೆಕ್ಟರ್ ಕೂಡ ಕೊಟ್ಟಿದ್ದಾರೆ. ಬರೀ ಮುಂದ್ಗಡೆ ಡೋರಲ್ಲಿ ಮಾತ್ರ ಅಲ್ಲ, ಹಿಂದ್ಗಡೆ ಡೋರಲ್ಲೂ ಆ್ಯಕ್ಚುಲಿ ಕೊಟ್ಟಿದ್ದಾರೆ. ಸೊ 4 ಡೋರಲ್ಲೂ ಇದನ್ನ ಕೊಟ್ಟಿದ್ದಾರೆ ಆ್ಯಕ್ಚುಲಿ. ಸ್ಪೇಸಿಂಗ್ ವೈಸ್ ಇಟ್ಸ್ ಟೂ ಗುಡ್ ಗೈಸ್ ಆ್ಯಕ್ಚುಲಿ. ಸೊ ನನ್ನ ಪ್ರಕಾರ 6 ಫೀಟ್ ಪ್ಯಾಸೆಂಜರ್ ಕೂಡ ಒಂದು ರೇಂಜಿಗೆ ಕಂಫರ್ಟಬಲ್ ಆಗಿ ಆರಾಮಾಗಿ ಕುತ್ಕೋಬೋದು. ಆ್ಯಂಡ್ ಇವನ್ ಹೆಡ್ ರೂಮ್ ಕೂಡ ನೋಡ್ತಿರ್ಬೋದು ಎಷ್ಟಿದೆ ಅಂತ ಅನ್ನೋದು. ಸೊ ಇಟ್ಸ್ ಅ ವೆರಿ ಕಂಫರ್ಟಬಲ್ ಕಾರ್ ಗೈಸ್, ಒಂಥರ ಸ್ಪೇಷಸ್ಸು ಅಂತಲೂ ಅನ್ಬೋದು. 6 ಫೀಟ್ ಪ್ಯಾಸೆಂಜರ್ ಕೂಡ ಕಂಫರ್ಟಬಲ್ ಆಗಿ ಕೂರ್ಬೋದು. ಆ್ಯಂಡ್ ಅಂಡರ್ ಥೈ ಸಪೋರ್ಟು, ಈ ರೂಮು ಲೆಗ್ ರೂಮ್ ಎಲ್ಲ ಚೆನ್ನಾಗೇ ಇದೆ. ಆ್ಯಂಡ್ ಸೀಟ್ ಪಾಕೆಟ್ ಕೂಡ ಕೊಟ್ಟಿದ್ದಾರೆ, ಇವನ್ ಆ ಸೈಡ್ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಟಚ್ ಸೆನ್ಸಿಟಿವ್ ಲೈಟ್ಸ್ ಕೂಡ ಕೊಟ್ಟಿದ್ದಾರೆ. ದಟ್ಸ್ ಅ ಗುಡ್ ಥಿಂಗ್ ಆ್ಯಕ್ಚುಲಿ. ಅದು ಕೂಡ LED ಆ್ಯಂಡ್ 2 ಕೊಟ್ಟಿದ್ದಾರೆ ಗುರು. ಕೊಲಾಪ್ಸಬಲ್ ಗ್ರ್ಯಾಬ್ ಹ್ಯಾಂಡಲು, ಕೋಟಕ್ಕೂ ಇವನ್ ಆ ಸೈಡ್ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಈ ಕಾರಲ್ಲಿ 3 ಝೋನ್ ಕ್ಲೈಮೇಟ್ ಕಂಟ್ರೋಲ್ ಬರುತ್ತೆ. ಹಿಂದ್ಗಡೆ ಸೀಟ್ ಏನಿದೆ ಸೆಕೆಂಡ್ ರೋಗೆ ಇದಕ್ಕೆ ಇಂಡಿವಿಜುವಲ್ ಟೆಂಪ್ರೇಚರ್ ಕಂಟ್ರೋಲರ್ ಬರುತ್ತೆ. ನೋಡ್ತಿರ್ಬೋದು ಟೆಂಪ್ರೇಚರ್ ನೋಡಿ ಲೋ ಇದೆ, ಚೇಂಜ್ ಮಾಡ್ತಾ ಹೋದರೆ ಚೇಂಜ್ ಆಗ್ತಾ ಹೋಗುತ್ತೆ. ಆ್ಯಂಡ್ ಟೈಪ್ C 2 ಪೋರ್ಟ್ ಕೂಡ ಕೊಟ್ಟಿದ್ದಾರೆ. ಕೈ ಹಾಕ್ಬಿಟ್ಟು ಆರಾಮಾಗಿ ಕರಿಬೋದು ಅವ್ರನ್ನ. ಸೊ ಕೂತಿರೋರ್ಗು ಒಂಥರ ಬೋರ್ ಆಯ್ತು ಅಂದರೆ ಡಿಸ್ಟರ್ಬ್ ಮಾಡ್ಬೋದು, ಆ ಥರದ ಫಂಕ್ಷನ್ ಕೂಡ ಕೊಟ್ಟಿದ್ದಾರೆ. ದೀಸ್ ಆರ್ ಸ್ಪೋರ್ಟಿ ಸೀಟ್ಸ್ ಗೈಸ್ ಆ್ಯಕ್ಚುಲಿ. ಆ್ಯಂಡ್ ಕರ್ಟನ್ ಏರ್ ಬ್ಯಾಗ್ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಕೋಟೋ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಹೈಟ್ ಅಡ್ಜಸ್ಟಬಲ್ ಸೀಟ್ ಬೆಲ್ಟ್ಸ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ದಟ್ಸ್ ಅ ಗುಡ್ ಥಿಂಗ್. ಆ್ಯಂಡ್ ಇದು ಡ್ಯಾಶ್ ಬೋರ್ಡ್ನ ಲೇಔಟ್ ಗುರು. ಒನ್ ಆಫ್ ದಿ ಕ್ಲೀನೆಸ್ಟ್ VW ಡ್ಯಾಶ್ ಬೋರ್ಡ್ ಅಂತ ಹೇಳ್ತೀನಿ. ಸೀರಿಯಸ್ಲಿ ಸಕ್ಕಟ್ ಸ್ಪೋರ್ಟಿ ಆಗಿದೆ, ಸಿಕ್ಕಾಪಟ್ಟೆ ಪ್ರೀಮಿಯಂ ವೈಪ್ ಕೊಡ್ತಾ ಇದೆ. ಆ್ಯಂಡ್ ಇವನ್ ಇಲ್ಲೂ ಕೂಡ ಏರ್ ಬ್ಯಾಗ್ ಅಂತ ಕೊಟ್ಟಿರೋದು ನೋಡ್ಬೋದು. 9 ಏರ್ ಬ್ಯಾಗ್ ಇರೋದ್ರಿಂದ ಎಲ್ಲೆಲ್ಲಿ ಕೊಟ್ಟಿದ್ದಾರೆ ಅಂತ ಅನ್ನೋದೇ ನನ್ನ ಮಗಂದು ಯಕ್ಷ ಪ್ರಶ್ನೆ. ಅಷ್ಟೊಂದು ಕೊಟ್ಬಿಟ್ಟಿದ್ದಾರೆ ಆ್ಯಕ್ಚುಲಿ. ಆ್ಯಂಡ್ ಒಂದು ನೋಟಿಸಬಲ್ ಥಿಂಗ್ ಅಂತಂದರೆ ಇಲ್ಲಿ ನೋಡಿ ಸೈಡಲ್ಲಿ
ಇಲ್ಲಿ ಮೊಬೈಲ್ ಇಡಬಹುದು. ಆಕ್ಚುಲಿ ಡೋರ್ ಕ್ಲೋಸ್ ಮಾಡಿದ್ರೆ ತಡ್ ಕೇಳಿಸ್ಕೊಳ್ಳಿ, ಲಿಟ್ರಲಿ ಸಾಲಿಡ್ ತಡ್ ಗುರು, ಸಾಲಿಡ್ ತಡ್. ನೋಡಿ ಈ ಮೊಬೈಲ್ ಇಡೋಕ್ಕೆ ಸ್ಪೇಸ್ ಕೂಡ ಕೊಟ್ಟಿದ್ದಾರೆ. ದಟ್ಸ್ ಕನ್ವೀನಿಯಂಟ್ಲಿ ಡನ್ ಅಂತ ಹೇಳ್ತೀನಿ. ಇಲ್ಯುಮಿನೇಷನ್ ಇದೆ ಅಂತ ಹೇಳಿದ್ನಲ್ಲ, ನೋಡಿ ಕಾಣ್ತಾ ಇದೆ ಇಲ್ಯುಮಿನೇಷನ್. ಹೆಡ್ಲ್ಯಾಂಪ್ ಆನ್ ಇರೋದ್ರಿಂದ 4 ವಿಂಡೋದು ಕೂಡ ಆನ್ ಆಗಿದೆ. ಇಲ್ಲಿ ಎಂಬಿಯಂಟ್ ಲೈಟ್ ನೋಡ್ತಾ ಇದ್ದೀರಾ ಅಂತ ಅನ್ಕೋತೀನಿ. ಡೋರಲ್ಲಿ ಬರ್ತಾರೆ ಎಂಬಿಯಂಟ್ ಲೈಟು. ಆ್ಯಂಡ್ ಚೈಲ್ಡ್ ಸೇಫ್ಟಿ ಲಾಕ್ ಕೂಡ ಇಲ್ಲಿ ಪ್ರೊವೈಡ್ ಮಾಡಿದರೆ. ಬಿಲ್ಡ್ ಕ್ವಾಲಿಟಿ ಬಗ್ಗೆ ತಿಳ್ಕೊಬೇಕು ಅಂತಂದರೆ ಕೇಳಿಸ್ಕೊಳ್ಳಿ, ಲಿಟ್ರಲಿ ನೆಕ್ಸ್ಟ್ ಲೆವೆಲ್ ತಡ್ಡು ಗುರು. ಬಿಕಾಸ್ ದಿಸ್ ಈಸ್ ಅ 5 ಸ್ಟಾರ್ ಸೇಫ್ಟಿ ರೇಟೆಡ್ ಕಾರ್ ಗೈಸ್. ಯೂರೋ NCAP ಅಲ್ಲಿ 5 ಸ್ಟಾರ್ ಸೇಫ್ಟಿ ರೇಟಿಂಗ್ ಈ ಕಾರಿಗೆ ಸಿಕ್ಕಿದೆ. ಡೀಟೇಲಿಂಗ್ ಅಂತ ತೊಗೊಂಡ್ರೆ ಇಲ್ಲಿ ವೋಕ್ಸ್ವ್ಯಾಗನ್ ಅಂತ ಕೊಟ್ಟಿರೋದು ನೋಡ್ಬೋದು. ಆ್ಯಂಡ್ ಎಲ್ಲ ವಿಂಡೋಗೆ 1 ಟಚ್ ಅಪ್ ಆ್ಯಂಡ್ ಡೌನ್ ಬರುತ್ತೆ. ಆ್ಯಂಡ್ ಆಂಟಿ ಪಿಂಚ್ ಫಂಕ್ಷನ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಎಂಬಿಯಂಟ್ ಲೈಟು ಡೋರ್ ಮೇಲೂ ಕೊಟ್ಟಿರೋದು ನೋಡ್ಬೋದು. ನೈಟ್ ಟೈಮಲ್ಲಿ ಮಾತ್ರ ಸಿಕ್ಕಾಪಟ್ಟೆ ಪ್ರೀಮಿಯಂ ವೈಪ್ ಕೊಡೋದು ಗುರು ಕ್ಯಾಬಿನ್ಗೆ ಎಂಬಿಯಂಟ್ ಲೈಟ್ಗಳು. ಸೆಂಟ್ರಲ್ ಲಾಕಿಂಗ್ ಕೊಟ್ಟಿದ್ದಾರೆ. ಆ್ಯಂಡ್ ಮಿರರ್ ಕಂಟ್ರೋಲ್ಸ್ಗೆ ಇಲ್ಲಿ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ಬಂದು ಸ್ಪೀಕರ್ ಪ್ಲೇಸ್ಮೆಂಟ್ ಇದೆ. ಸೊ ಈ ಕಾರ್ಲಿ ಟೋಟಲ್ ಆಗಿ 8 ಸ್ಪೀಕರ್ ಬರುತ್ತೆ. ಸೀಟ್ಸಿಗೆ ಬಂದರೆ ದೀಸ್ ಆರ್ ಸ್ಪೋರ್ಟಿಯರ್ ಸೀಟ್ಸ್ ಗೈಸ್. ನಾರ್ಮಲ್ ಸೀಟ್ಸ್ ನೋಡ್ತೀವಿ, ಆ ಥರ ಸೀಟ್ಸ್ ಅಲ್ವೇ ಇಲ್ಲ. ಬಿಕಾಸ್ ಬೋಲ್ ಸ್ಟ್ರಿಂಗ್ಸ್ ನೋಡಿ ಎಷ್ಟು ತಿಕ್ಕಿದೆ ಮತ್ತೆ ಎಷ್ಟು ಒಳಗೆ ಬಂದಿದೆ ಅಂತ ಅನ್ನೋದು. ಕುತ್ಕೊಂಡಾಗ ಟೈ ಸಪೋರ್ಟ್ ಕೂಡ ಎಷ್ಟು ಚೆನ್ನಾಗಿ ಸಿಗುತ್ತೆ ನೋಡಿ. ಸೊ ಕಾರ್ನರಿಂಗ್ ಮಾಡಿದಾಗ ಕಂಪ್ಲೀಟ್ ನಿಮ್ಮನ್ನ ಯಾರೋ ಒಬ್ರು ಹಿಡ್ಕೊಂಡಂಗಿರುತ್ತೆ ಗುರು. ಅಷ್ಟು ಕಂಫರ್ಟಬಲ್ ಅಂಡ್ ಸಪೋರ್ಟಿಂಗ್ ಸೀಟ್ಸ್ ಅಂತ ಹೇಳ್ಬೋದು. ಅಂಡ್ ಇದರ ಅಡ್ಜಸ್ಟ್ಮೆಂಟ್ಸ್ ಅಂತ ತಗೊಂಡ್ರೆ ದಿಸ್ ಈಸ್ ಫಾರ್ ಹೈಟ್ ಅಡ್ಜಸ್ಟ್ಮೆಂಟ್. ಆಕ್ಚುಲಿ ಇದು ಬಂದು ಇನ್ಕ್ಲಿನೇಷನ್ ಏನಿದೆ ಸೀಟ್ದು ಅದಕ್ಕೆ ಕೊಟ್ಟಿರೋಂಥದ್ದು ಆಕ್ಚುಲಿ. ಅಂಡ್ ಹೇಳಿದ್ನಲ್ಲ ಆರ್ಲೈನ್ ತುಂಬಾ ಕಡೆ ಕೊಟ್ಟಿದ್ದಾರೆ ಅಂತ, ನೋಡಿ ಇಲ್ಲೂ ಆರ್ಲೈನ್ ಅಂತ ಕೊಟ್ಟಿದ್ದಾರೆ. ಇವನ್ ಆ ಕಡೆ ಕೂಡ ಆರ್ಲೈನ್ ಅನ್ನೋದು ಕೊಟ್ಟಿದ್ದಾರೆ ಆಕ್ಚುಲಿ. ಅಂಡ್ ದಿಸ್ ಈಸ್ ಫಾರ್ ಸ್ಪೈನ್ ಸಪೋರ್ಟ್ ಆಕ್ಚುಲಿ. ಲೈಕ್ ಇಲ್ಲೇನು ಬರುತ್ತೆ ಇದಕ್ಕೆ ಕೊಟ್ಟಿರೋವಂಥದ್ದು. ಆ್ಯಂಡ್ ಇಲ್ಲೂ ಕೂಡ ಏರ್ ಬ್ಯಾಗ್ ಅನ್ನೋದು ಕೊಟ್ಟಿರೋದು ನೋಡ್ಬೋದು. ಆ್ಯಂಡ್ ಅಂಡರ್ ಥೈ ಸಪೋರ್ಟ್ ಏನಾದ್ರು ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕಾ ಅದು ಕೂಡ ಮಾಡ್ಬೋದು ನೋಡಿ. ಸೊ ಎಸ್, ಅಂಡರ್ ಥೈ ಸಪೋರ್ಟ್ ಕೂಡ ಅಡ್ಜಸ್ಟ್ಮೆಂಟ್ ಮಾಡ್ಕೋಬಹುದು. ಅಪಾರ್ಟ್ ಫ್ರಮ್ ದಟ್ ಎಕ್ಸ್ಟ್ರಾ ಸಪೋರ್ಟ್ ಅಂಡರ್ ಥೈಗೆ ಬೇಕು ಅಂದ್ರೆ ಇದನ್ನ ಮೇಲಿಗೆ ಎತ್ಬೋದು. ಅಂಡ್ ಈವನ್ ಈ ಕಡೆಗೆ ಬಂದ್ರೆ ಸೀಟ್ ಫ್ರಂಟ್ ಟು ಬ್ಯಾಕ್ ಮೂವ್ ಮಾಡಕ್ಕೆ ಕೊಟ್ಟಿರುವಂತದ್ದು. ಸೊ ಇದಿಷ್ಟು ಅಡ್ಜಸ್ಟ್ಮೆಂಟ್ ಇದಕ್ಕೆ ಕೊಟ್ಟಿರುವಂತದ್ದು. ಅಂಡ್ ಪ್ರಾಪರ್ ಡೆಡ್ ಪೆಡಲ್ ಕೂಡ ಕೊಟ್ಟಿದ್ದಾರೆ. ಅಂಡ್ ಬ್ರಷ್ಡ್ ಸ್ಟೀಲ್ ಫಿನಿಶ್ ಕೊಟ್ಟಿದ್ದಾರೆ ಬ್ರೇಕ್ ಮತ್ತೆ ಎಕ್ಸಿಲೇಟರ್ ಪೆಡಲ್ಗೆ. ಇದು ಬಂದು ಬಾನೆಟ್ ಓಪನ್ ಮಾಡಕ್ಕೆ ಕೊಟ್ಟಿರುವಂತದ್ದು. ಹೆಡ್ಲೈಟ್ ಕಂಟ್ರೋಲರ್ ಇಲ್ಲಿ ಕೊಟ್ಟಿದ್ದಾರೆ ಆಕ್ಚುಲಿ. ರಿಯರ್ ಫಾಗ್ ಆನ್ ಮಾಡಕ್ಕೆ, ಫ್ರಂಟ್ ಕಾರ್ನರಿಂಗ್ ಲ್ಯಾಂಪ್ ಆನ್ ಮಾಡಕ್ಕೆ. ಇದು ಬಂದು ಮೋಡು ಬೇಸಿಕ್ಲಿ ಆಟೋಮೆಟಿಕ್ ಫಂಕ್ಷನ್ ಬೇಕಾ, ಹೈ ಬೀಮ್ ಬೇಕಾ, ಲೋ ಬೀಮ್ ಹಾಕ್ಬೇಕಾ, ಅದನ್ನೆಲ್ಲ ಇಲ್ಲಿಂದನೇ ಕಂಟ್ರೋಲ್ ಮಾಡಕ್ಕೆ ಕೊಟ್ಟಿರುವಂತದ್ದು. ಇಲ್ಲಿ ಮಿರರ್ ಅಲ್ಲಿ ನೋಡ್ತಾ ಇದ್ರಲ್ಲ ನೀವು, ಇಲ್ಲಿ ಬ್ಲ್ಯಾಕ್ ಕಲರು. ಸೊ ದಿಸ್ ಇಸ್ ಫಾರ್ ಬ್ಲೈಂಡ್ ಸ್ಪಾಟ್ ಮಾನಿಟರಿಂಗ್. ಆಕ್ಚುಲಿ ನಿಮ್ಮ ಪಕ್ಕ ಯಾರು ಬಂದ್ರು ಅಂತಂದ್ರೆ ನಿಮ್ಮ ಪಕ್ಕ ಒಬ್ಬರು ಇದ್ದಾರೆ ಬರಬೇಡ ಅಂತ ಅಲರ್ಟ್ ಮಾಡಕ್ಕೆ ಇಲ್ಲಿ ಇಂಡಿಕೇಟ್ ಆಗುತ್ತೆ ಆಕ್ಚುಲಿ. ಅದೇ ಸೇಮ್ ಆ ಸೈಡ್ ಮಿರರ್ ಅಲ್ಲೂ ಕೊಟ್ಟಿದ್ದಾರೆ. ಸೊ ದಿಸ್ ಇಸ್ ಒನ್ ಆಫ್ ದ ಅಡಾಸ್ ರಿಲೇಟೆಡ್ ಫಂಕ್ಷನ್ಸ್ ಆಕ್ಚುಲಿ. ಅಂಡ್ ಸ್ಟೇರಿಂಗಿಗೆ ಬಂದ್ರೆ ಟಿಲ್ಟು ಮತ್ತೆ ಟೆಲಿಸ್ಕೋಪಿಕ್ ಎರಡು ಕೊಟ್ಟಿದ್ದಾರೆ. ದಟ್ಸ್ ಅ ಗುಡ್ ಥಿಂಗ್ ಆಕ್ಚುಲಿ. ಟೈಟ್ ಇರೋರು ಅವ್ರಿಗೆ ಹೆಂಗ್ ಬೇಕು ಹಂಗೆ ಅಡ್ಜಸ್ಟ್ಮೆಂಟ್ ಕೂಡ ಮಾಡ್ಕೋಬಹುದು. ಯುರೋಪಿಯನ್ ಕಾರ್ ಆಗಿರೋದ್ರಿಂದ ಹೀಟೆಡ್ ಸ್ಟೇರಿಂಗ್ ವೀಲ್ ಕೂಡ ಕೊಟ್ಟಿದ್ದಾರೆ. ಇವಾಗ ನೋಡಿ ಹೀಟೆಡ್ ಸ್ಟೇರಿಂಗ್ ವೀಲ್ ಆನ್ ಅಂತ ಬಂದಿದೆ. ಅಂಡ್ ಇದು ಇಂಟೆನ್ಸಿಟಿ ಕೂಡ ಹೇಳುತ್ತೆ, ಅದು ಎಷ್ಟು ಬೇಕು ಅಷ್ಟನ್ನು ಕೂಡ ನೀವು ಸೆಟ್ ಮಾಡ್ಕೋಬಹುದು. ದಿಸ್ ಇಸ್ ಅ 10.25 ಇಂಚ್ ಡಿಜಿಟಲ್ ಕಾಕ್ಪಿಟ್ ಪ್ರೋ ಅಂತ ಹೇಳ್ತಾರೆ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್. ಅಂಡ್ ಇಟ್ಸ್ ಅ ಕಸ್ಟಮೈಸಬಲ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಆಕ್ಚುಲಿ. ಈ ವ್ಯೂ ಬಟನ್ ನ ಪ್ರೆಸ್ ಮಾಡಿದ್ರೆ ಡಿಫ್ರೆಂಟ್ ಲೇಔಟ್ಗೆ ಸ್ವಿಚ್ ಆಗ್ತಾ ಹೋಗುತ್ತೆ. ಅಂಡ್ ಈಚ್ ಲೇಔಟ್ ಅಲ್ಲೂ ಎಲ್ಲಾ ತರದ ಇನ್ಫಾರ್ಮೇಶನ್ಸ್ ಲೋಡ್ ಮಾಡಿದ್ದಾರೆ. ಅದ್ರ ಜೊತೆ ಮ್ಯಾಪ್ ವ್ಯೂ ಕೂಡ ಹಾಕೋಬಹುದು ಬೇಕು ಅಂತಂದ್ರೆ. ಅಪಾರ್ಟ್ ಫ್ರಮ್ ದಿಸ್ ರೈಟ್ ಅಲ್ಲಿ ಯಾವ ಇನ್ಫಾರ್ಮೇಶನ್ ಬೇಕು ಅನ್ನೋದು ಕೂಡ ಇಂಡಿವಿಜುವಲ್ ಆಗಿ ಸೆಲೆಕ್ಟ್ ಮಾಡ್ಕೋಬಹುದು. ಅಂಡ್ ಲೆಫ್ಟ್ ಸೈಡ್ ಅಲ್ಲೂ ಏನ್ ಇನ್ಫಾರ್ಮೇಶನ್ ನೋಡಬೇಕು ಅನ್ನೋದನ್ನು ಡೆಡಿಕೇಟೆಡ್ ಆಗಿ ಸೆಲೆಕ್ಟ್ ಮಾಡ್ಕೋಬಹುದು. ಸೊ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಕಂಪ್ಲೀಟ್ ಕಸ್ಟಮೈಸಬಲ್ ಆಗಿ ಕೊಟ್ಟಿರೋದು ನೆಕ್ಸ್ಟ್ ಲೆವೆಲ್ ಕ್ರೇಜಿ ಅಂತೀನಿ. ಅಂಡ್ ಇದು ಬಂದು ಟ್ರ್ಯಾಕ್ ಚೇಂಜ್ ಮಾಡಕ್ಕೆ ಮತ್ತೆ ಇದು ಬಂದು ಅಡಾಪ್ಟಿವ್ ಕ್ರೂಸ್ ಕಂಟ್ರೋಲ್ ರಿಲೇಟೆಡ್ ಕೊಟ್ಟಿರುವಂತದ್ದು. ಡಿಸ್ಟೆನ್ಸ್ ಆಗಿರ್ಬೋದು ಅಥವಾ ಸ್ಪೀಡ್ ಸೆಟ್ ಮಾಡಕ್ಕಾಗಿರ್ಬೋದು. ಕೆಳಗಡೆ ವಾಲ್ಯೂಮ್ ಅಪ್ ಅಂಡ್ ಡೌನ್ ಕೂಡ ಕೊಟ್ಟಿದ್ದಾರೆ. ಇದು ಬಂದು ಗೇರ್ ಶಿಫ್ಟರ್ ಆಕ್ಚುಲಿ. ಶಿಫ್ಟ್ ಬೈ ವೈ ಟೆಕ್ನಾಲಜಿಲಿ ಕೊಟ್ಟಿರುವಂತದ್ದು. ಲೈಕ್ ಬೇಸಿಕ್ಲಿ ಸೆನ್ಸರ್ಸ್ ಮೇಲೆ ವರ್ಕ್ ಆಗುವಂತದ್ದು. ಗೇರ್ ಲಿವರ್ಗೆ ಮತ್ತೆ ಗೇರ್ ಬಾಕ್ಸ್ಗೆ ಯಾವುದೇ ತರದ ಮೆಕ್ಯಾನಿಕಲ್ ಕನೆಕ್ಷನ್ಸ್ ಇರಲ್ಲ, ಕಂಪ್ಲೀಟ್ಲಿ ಸೆನ್ಸರ್ ಮೇಲೆ ವರ್ಕ್ ಆಗುತ್ತೆ. ಸೊ ದಟ್ ಫಾಸ್ಟ್ ಅಂಡ್ ಸ್ಮೂತ್ ಆಪರೇಷನ್ಗೆ ಹೆಲ್ಪ್ ಮಾಡುತ್ತೆ ಆಕ್ಚುಲಿ ಟೆಕ್ನಾಲಜಿ. ಅಂಡ್ ಪ್ಯಾಡಲ್ ಶಿಫ್ಟರ್ಸ್ ಕೂಡ ಕೊಟ್ಟಿದ್ದಾರೆ ಸ್ಪೋರ್ಟಿ ಡ್ರೈವಿಂಗಿಗೆ. ವೈಪರ್ಸ್ ಮತ್ತೆ ಇಂಡಿಕೇಟರ್ ಫಂಕ್ಷನ್ ಇಲ್ಲಿ ಕೊಟ್ಟಿದ್ದಾರೆ. ಲೆದರ್ ಆಪ್ ಸ್ಟೇರಿಂಗ್ ವೀಲ್ ಗುರು, ಹಿಡ್ಕೊಳಕ್ ಮಾತ್ರ ಹೆವಿ ಗ್ರಿಪಿ ಆಗಿದೆ. ಇದು ಏನಾದ್ರು ಇಟ್ಕೋಬೇಕು ಅಂತಂದ್ರೆ ಅದಕ್ಕೆ ಸ್ಟೋರೇಜ್ ಸ್ಪೇಸ್. ಮೇಲಿಕ್ಕೆ ಎತ್ತಿದ್ರೆ ವೈರ್ಲೆಸ್ ಚಾರ್ಜಿಂಗ್ ಪ್ಯಾಡ್ ಇದೆ, ಅದು ಕೂಡ 2 ಮೊಬೈಲ್ ಇಡ್ಬೋದು ಗುರು. ವೈರ್ಲೆಸ್ ಚಾರ್ಜಿಂಗ್ ಪ್ಯಾಡ್ ಯೂಸ್ ಮಾಡಕ್ಕೆ ಇಷ್ಟ ಇಲ್ಲ ಅಂತಂದ್ರೆ 2 ಟೈಪ್ ಸಿ ಪೋರ್ಟ್ಗಳು ಕೊಟ್ಟಿದ್ದಾರೆ. ಕನೆಕ್ಟಿವಿಟಿಗಾರು ಯೂಸ್ ಮಾಡ್ಬೋದು, ಇಲ್ಲ ಚಾರ್ಜಿಂಗ್ ಗಾರ್ಗೂ ಯೂಸ್ ಮಾಡ್ಕೋಬಹುದು. ಇಂಜಿನ್ ಸ್ಟಾರ್ಟ್ ಸ್ಟಾಪ್ ಬಟನ್ ಇಲ್ಲಿ ಕೊಟ್ಟಿದ್ದಾರೆ. ಇದು ಬಂದು ಎಲೆಕ್ಟ್ರಾನಿಕ್ ಪಾರ್ಕಿಂಗ್ ಬೇಕು. ಅಂಡ್ ಆಟೋ ಹೋಲ್ಡ್ ಫಂಕ್ಷನ್ ಕೂಡ ಇದರಲ್ಲಿ ಇಂಟಿಗ್ರೇಟ್ ಮಾಡಿದ್ದಾರೆ. ಅಂಡ್ ಒನ್ ಮೋರ್ ಸ್ಮಾರ್ಟ್ ಥಿಂಗ್ ಏನು ಅಂತಂದ್ರೆ ಇಲ್ಲಿ ನೋಡಿ, ಇದು ಸ್ಟೋರೇಜ್ ಸ್ಪೇಸ್ ಇಲ್ಲಿದೆ. ಕೀಲ್ ನಾನು ಇಡ್ತೀನಿ, ಇಲ್ಲಿ ಏನಾದ್ರು ಬೇಕು ಅಂದ್ರೆ ಇಟ್ಕೋಬಹುದು. ಇಲ್ಲ ನನಗೆ ಪಾರ್ಟಿಷನ್ ಬೇರೆ ತರ ಬೇಕು ಅಂತಂದ್ರೆ ಯು ಕ್ಯಾನ್ ಡೂ ದಟ್ ಆಸ್ ವೆಲ್. ಯಾ ನೋಡಿ, ಪಾರ್ಟಿಷನ್ ಇವಾಗ ಬೇರೆ ತರ ಬಂತು. ಇಲ್ಲಿ ಸ್ಲಾಟ್ ಕಾಣ್ತಾ ಇದೆಯಲ್ಲ, ಇಲ್ಲೊಂದು ಸ್ಲಾಟ್ ಕೊಟ್ಟಿರೆ, ಇಲ್ಲೊಂದು ಸ್ಲಾಟ್ ಕೊಟ್ಟಿರೆ. ಸೊ ನಿಮ್ಗೆ ಯಾವ ತರ ಬೇಕೋ ಪಾರ್ಟಿಷನ್ ಆ ತರ ಮಾಡ್ಕೋಬಹುದು. ದಟ್ಸ್ ಅ ಗುಡ್ ಥಿಂಗ್ ಆಕ್ಚುಲಿ. ಅಂಡ್ ಇನ್ನ ಒಂದೇನು ಅಂತಂದ್ರೆ ಈ ಆಮ್ರೆಸ್ಟ್ ಏನಿದೆ ಇದು ಆಕ್ಚುಲಿ ಹೈಟ್ ಅಡ್ಜಸ್ಟಬಲ್ ಗೈಸ್. ಇವಾಗ ನೋಡಿ ಎಷ್ಟು ಕೆಳಗಿದೆ ಅಂತ. ಇವಾಗ ಇದನ್ನ ಎತ್ಬಿಟ್ಟು ಇಲ್ಲೇ ಕೊಟ್ಟೆ ನೋಡಿ, ಮೇಲಿಗೆ ಬಂದು ಕೂತ್ಕೋತು. ಬಟ್ ಸ್ಲೈಡಿಂಗ್ ಫಂಕ್ಷನ್ ಎಸ್ ಅದು ಕೂಡ ಇದೆ. ದಟ್ಸ್ ಅ ಗುಡ್ ಥಿಂಗ್. ಸೊ ದಟ್ ಶಾರ್ಟ್ ಇರೋರಿಗೆ ಕನ್ವೀನಿಯಂಟ್ ಗುರು ಆಕ್ಚುಲಿ. ನನ್ನ ಪ್ರಕಾರ ಹೈಟ್ ಇರೋರಿಗೆ ಏನು ಮ್ಯಾಟರ್ ಆಗಲ್ಲ, ಬಟ್ ಶಾರ್ಟ್ ಇರೋರಿಗೆ ಮ್ಯಾಟರ್ ಆಗುವಂಥದ್ದು. ಸೊ ಹೈಟ್ ಅಡ್ಜಸ್ಟ್ಮೆಂಟು ಮತ್ತೆ ಫ್ರಂಟ್ ಟು ಬ್ಯಾಕ್ ಮೂವ್ ಆಗುತ್ತೆ. ದಟ್ಸ್ ಅ ಗುಡ್ ಥಿಂಗ್. ಅಂಡ್ ಲೆದರ್ ಫಿನಿಶ್ ಕೂಡ ಕೊಟ್ಟಿದ್ದಾರೆ ಆಮ್ರೆಸ್ಟ್ಗೆ. ಅಂಡ್ ಒನ್ ಮೋರ್ ಥಿಂಗ್ ಅಂತಂದ್ರೆ ಈ ಕಪ್ ಹೋಲ್ಡರ್ಸ್ ಬೇಕು ಅಂದ್ರೆ ಯೂಸ್ ಮಾಡ್ಕೋಬಹುದು. ಬೇಡ ಅಂತಂದ್ರೆ ಇದನ್ನ ಆಚೆ ಎತ್ಕೊಡ್ಬೋದು ನೋಡಿ, ಕಂಪ್ಲೀಟ್ ಸ್ಟೋರೇಜ್ ಸ್ಪೇಸ್ ಆಗಿ ಕನ್ವರ್ಟ್ ಆಗೋಯ್ತು ಗುರು. ಇಲ್ಲ ನಂಗೆ ಕಪ್ ಹೋಲ್ಡರ್ಸ್ ಬೇಕು ಅಂತಂದ್ರೆ ಸೊ ಎಸ್ ಯು ಕ್ಯಾನ್ ಸ್ಟಿಲ್ ಯೂಸ್ ಇಟ್ ಆಸ್ ಅ ಕಪ್ ಹೋಲ್ಡರ್ಸ್ ಆಸ್ ವೆಲ್. ನೋಡಿ 2 ಕಪ್ ಹೋಲ್ಡರ್ ಟೈಪ್ ಕೊಟ್ಟಿದ್ದಾರೆ. ಸೊ ಸಿಕ್ಕಾಪಟ್ಟೆ ಈ ಥರದ ಯೂನಿಕ್ ಬಿಟ್ಸ್ಗಳನ್ನ ಕೊಟ್ಟಿದ್ದಾರೆ ಆಕ್ಚುಲಿ ಈ ಕಾರಲ್ಲಿ. ಇದು ಮಲ್ಟಿ ಫಂಕ್ಷನಲ್ ರೋಟರಿ ಡಯಲು.
ಒಂದು ವಾಲ್ಯೂಮ್ ಆಗಿ ಯೂಸ್ ಮಾಡಬಹುದು ಅಥವಾ ಡ್ರೈವ್ ಮೋಡ್ಸ್ ಕೂಡ ಸೆಲೆಕ್ಟ್ ಮಾಡ್ಕೋಬಹುದು. ಅಂಡ್ ಅದ್ರ ಜೊತೆಗೆ ಅಟ್ಮಾಸ್ಫಿಯರ್ ಕೂಡ ಇಲ್ಲಿಂದಾನೆ ಸೆಲೆಕ್ಟ್ ಮಾಡ್ಕೋಬಹುದು. ಬಟ್ ನೀವೇನ್ ಸೆಲೆಕ್ಟ್ ಮಾಡ್ತೀರಾ ಅನ್ನೋದನ್ನು ಸ್ಕ್ರೀನ್ ಅಲ್ಲೂ ತೋರಿಸುತ್ತೆ. ಈ ಕಾರಲ್ಲಿ ಆಪಲ್ ಕಾರ್ಪ್ಲೇ, ಆಂಡ್ರಾಯ್ಡ್ ಆಟೋ ಎಲ್ಲ ವೈರ್ಲೆಸ್ ಆಗಿ ಕೊಟ್ಟಿದ್ದಾರೆ. ಅಂಡ್ ಎಲ್ಲಾ ಇನ್ಫಾರ್ಮೇಶನ್ಸ್ ಈ ಸ್ಕ್ರೀನ್ ಅಲ್ಲೇ ಲೋಡ್ ಮಾಡಿ ಕೂರಿಸ್ಬಿಟ್ಟಿದ್ದಾರೆ ಗುರು. 15 ಇಂಚ್ ಸ್ಕ್ರೀನ್ ಇದು ಒಂಥರ ಟ್ಯಾಬ್ಲೆಟ್ ಅಂತಾನೆ ಅನ್ಬೋದು. ಸೊ ಎಲ್ಲಾ ಕಂಟ್ರೋಲ್ಸ್ ಇಲ್ಲೇ ಕೊಟ್ಟಿದ್ದಾರೆ. ಬಟ್ ಇಲ್ಲಿ ಟೆಂಪರೇಚರ್ ಕಂಟ್ರೋಲರ್ ಕೊಟ್ಟಿರೋದು ನೋಡಬಹುದು. ಇದು ಬಂದು ಡ್ರೈವರ್ ಸೈಡ್ ಟೆಂಪರೇಚರ್ ಕಂಟ್ರೋಲರ್. ಈ ಸೈಡ್ ಏನ್ ಕೊಟ್ಟಿದ್ದಾರೆ, ಕೋ ಡ್ರೈವರ್ ಸೈಡ್ ಟೆಂಪರೇಚರ್ ಕಂಟ್ರೋಲರ್. ಸೊ 3 ಝೋನ್ ಅಂತ ಹೇಳ್ತೀನಲ್ಲ, ಏರ್ ಕಂಡೀಷನಿಂಗ್, ಡ್ರೈವರ್ ಸೈಡ್ ಒಂದು ಝೋನ್, ಕೋ ಡ್ರೈವರ್ ಸೈಡ್ ಇನ್ನೊಂದು ಝೋನ್, ಅಂಡ್ ಸೆಕೆಂಡ್ ರೋಗೆ ಇನ್ನೊಂದು ಝೋನ್. ಅದು ಟೆಂಪರೇಚರ್ ಕಂಟ್ರೋಲರ್ ಅಲ್ಲಿ ಕೆಳಗೆ ಕೊಟ್ಟಿರೋದು ತೋರಿಸಿದೆ. ವೆಹಿಕಲ್ಸ್ ಹೋದ್ರೆ ಎಕ್ಸ್ಟೀರಿಯರ್ ಅಂತ ಬರುತ್ತೆ, ಕಂಫರ್ಟ್ ಲೈಟ್ ಕೂಡ ಇದೆ, ಎಕ್ಸಿಟ್ ಡ್ಯೂರೇಷನ್ ಮತ್ತೆ ಎಂಟ್ರಿ ಡ್ಯೂರೇಷನ್ ಇಷ್ಟು ಅನಿಮೇಷನ್ ಮಾಡಬೇಕು. ಅಂಡ್ ಅನಿಮೇಷನ್ಸ್ ಕೂಡ ಅನಿಮೇಷನ್ 1, 2, 3 ಸೊ ಡಿಫ್ರೆಂಟ್ ಅನಿಮೇಷನ್ ಕೂಡ ಸೆಟ್ ಮಾಡ್ಕೋಬಹುದು. ಕಂಫರ್ಟ್ ಇಂದ ಆಚೆ ಬಂದ್ರೆ ನಿಮಗೆ ಟೈರ್ ಪ್ರೆಷರ್ ಮಾನಿಟರಿಂಗ್ ಸಿಸ್ಟಮ್ ಕೂಡ ಹೇಳುತ್ತೆ. ಅಂಡ್ ವಾರ್ನಿಂಗ್ ಎಷ್ಟಿಗೆ ಬೇಕೋ ಅಷ್ಟಿಗೆ ಸೆಟ್ ಮಾಡ್ಕೋಬಹುದು. ನೋಡಿ ಇವಾಗ 70 ಇದೆ. ಇದನ್ನ ನಾನು ಇನ್ಕ್ರೀಸ್ ಮಾಡ್ತಾ ಹೋದ್ರೆ 170, 180 ತನಕ ವಾರ್ನಿಂಗ್ ಕೊಡಲ್ಲ ಆಕ್ಚುಲಿ. ಸೊ ವಾರ್ನಿಂಗ್ ಕೂಡ ಇಲ್ಲಿ ಸೆಟ್ ಮಾಡ್ಕೋಬಹುದು. ದಟ್ಸ್ ಅ ಗುಡ್ ಥಿಂಗ್. CBU ಕಾರ್ಗಳಲ್ಲಿ ಇದೊಂದು ಅಡ್ವಾಂಟೇಜ್ ಗುರು. ಇದು ಇಂಡಿಯಾದಲ್ಲಿ ಅಸೆಂಬಲ್ ಆಗಿದ್ರೆ ಆಕ್ಚುಲಿ ಇವೆಲ್ಲ ಬರ್ತಾ ಇರಲಿಲ್ಲ. ಮಿರರ್ಸ್ ಫಂಕ್ಷನ್ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ರಿವರ್ಸ್ ಹಾಕಿದ್ರೆ ಮಿರರ್ಸ್ ಆಕ್ಚುಲಿ ಕೆಳಗಡೆ ಟಿಲ್ ಡೌನ್ ಆಗುತ್ತೆ, ಸೊ ದಟ್ ಪಾರ್ಕ್ ಮಾಡಕ್ಕೆ ಈಸಿ ಆಗುತ್ತೆ. ಸೊ ಇವೆಲ್ಲ ಫಂಕ್ಷನ್ಸ್ ಗಳು ಕೊಟ್ಟಿದ್ದಾರೆ ಗುರು. ಹೆಡ್ಲೈಟ್ ಫಂಕ್ಷನ್ಸ್ ಕೂಡ ಇಲ್ಲಿಂದ ಮಾಡ್ಕೋಬಹುದು. ಹೆವಿ ಮಳೆ ಬಂದು ವಿಸಿಬಿಲಿಟಿ ಕಮ್ಮಿ ಆದಾಗ ಆಟೋಮೆಟಿಕ್ ಆಗಿ ಹೆಡ್ ಲ್ಯಾಂಪ್ ಕೂಡ ಆನ್ ಆಗುತ್ತೆ. ಇದನ್ನ ತಿರುಗಿಸಿದ್ರೆ ಇನ್ನೊಂದು ಫಂಕ್ಷನ್ ಓಪನ್ ಆಗುತ್ತೆ, ಬ್ರೇಕ್ಸ್ ಏನೇನ್ ಬೇಕೋ ಅದ್ರ ರಿಲೇಟೆಡ್ ಫಂಕ್ಷನ್, ಆಟೋ ಹೋಲ್ಡ್ ಫಂಕ್ಷನ್ ಎಲ್ಲ ಇಲ್ಲೇ ಕೊಟ್ಟಿದ್ದಾರೆ ಆಕ್ಚುಲಿ. ಈ ಕಡೆ ತಿರುಗಿಸಿದ್ರೆ ಓಪನಿಂಗ್ ಅಂಡ್ ಕ್ಲೋಸಿಂಗ್ ಡೋರ್ ಆಗಿರ್ಬೋದು, ವಿಂಡೋಸ್ ಆಗಿರ್ಬೋದು, ಸೊ ಇದೆಲ್ಲ ಹೇಳತ್ತೆ ಆಕ್ಚುಲಿ. ಸೊ ಇಂಟೀರಿಯರ್ ಬಂದ್ರೆ ಹೆಡ್ಸ್ ಅಪ್ ಡಿಸ್ಪ್ಲೇ ಮತ್ತೆ ಕಾಕ್ಪಿಟ್ ಕೂಡ ಹೇಳುತ್ತೆ. ಅಂಡ್ ಹೆಡ್ಸ್ ಅಪ್ ಡಿಸ್ಪ್ಲೇ ಕೂಡ ಇಲ್ಲಿಂದಾನೆ ಕೊಟ್ಟಿದ್ದಾರೆ. ಹೆಡ್ಸ್ ಅಪ್ ಡಿಸ್ಪ್ಲೇ ನಿಮಗೆ ಕಾಣ್ತಿದೆ ಅಂತ ಅನ್ಕೋತೀನಿ. ಅಂಡ್ ಹೆಡ್ಸ್ ಅಪ್ ಡಿಸ್ಪ್ಲೇದು ಪೊಸಿಷನ್ ಮತ್ತೆ ಆಂಗಲ್ ಎರಡೂ ಕೂಡ ಸೆಟ್ ಮಾಡ್ಕೋಬಹುದು. ಅಂಡ್ ನಿಮಗೆ ಎಷ್ಟು ಬ್ರೈಟ್ನೆಸ್ ಬೇಕೋ ಅದನ್ನು ಕೂಡ ಸೆಟ್ ಮಾಡ್ಕೋಬಹುದು. ಅಂಡ್ ಹೆಡ್ಸ್ ಅಪ್ ಡಿಸ್ಪ್ಲೇಲಿ ಯಾವ ಟೈಪ್ ಆಫ್ ಕಂಟೆಂಟ್ ತೋರಿಸಬೇಕು ಅನ್ನೋದನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬಹುದು. ಸೈಡ್ ವಿಂಡೋಸ್ ಮತ್ತೆ ವಿಂಡ್ಶೀಲ್ಡ್ ಗಳು ಎಲ್ಲ ಕೂಡ ಹೀಟ್ ರೆಸಿಸ್ಟೆಂಟ್ ಮತ್ತೆ ಸೌಂಡ್ ಪ್ರೂಫ್. ಹಾಗಾಗಿನೇ ಕ್ಯಾಬಿನ್ ಇಸ್ ವೆಲ್ ಇನ್ಸುಲೇಟೆಡ್ ಮತ್ತೆ ಹೀಟ್ ಕೂಡ ಅಷ್ಟಾಗಿ ಒಳಗ್ ಬರಲ್ಲ. ಅಷ್ಟು ತಿಕ್ಕಿದೆ ಆಕ್ಚುಲಿ ಗ್ಲಾಸ್ ಗಳು. ಪಾರ್ಕಿಂಗ್ ಅಂತ ಕೂಡ ಇದೆ, ವೈಡ್ ಆಂಗಲ್ ಮತ್ತೆ ನಾರ್ಮಲ್ ಆಂಗಲ್ ಎರಡು ಕೂಡ ಹೇಳತ್ತೆ ಆಕ್ಚುಲಿ. ಇದು ಪಾರ್ಕ್ ಅಂತ ಇದೆ, ಇದು ಕೊಟ್ರೆ ಕಾರ್ ಸೆಲ್ಫ್ ಆಗಿ ಪಾರ್ಕ್ ಮಾಡ್ಕೊಳ್ಳುತ್ತೆ. ಫ್ರಂಟ್ ಅಂಡ್ ರಿಯರ್ ಪಾರ್ಕಿಂಗ್ ಸೆನ್ಸರ್ಸ್, ಲೆವೆಲ್ 2 ADAS ಕೊಟ್ಟಿರೋ ಕ್ಯಾಮ್ರಾ ಅಂಡ್ ರಿವರ್ಸ್ ಕ್ಯಾಮ್ರಾ ಇಷ್ಟನ್ನು ಯೂಸ್ ಮಾಡ್ಕೊಂಡು ಸೆಲ್ಫ್ ಆಗಿ ಪಾರ್ಕ್ ಮಾಡೋ ಎಬಿಲಿಟಿ ಈ ಕಾರ್ಗಿದೆ. ಎಕ್ಸ್ಪೀರಿಯನ್ಸ್ ಅಂತ ಕೊಟ್ಟಿದ್ದಾರೆ. ಇದರಲ್ಲಿ ಡ್ರೈವ್ ಮೋಡ್ಸ್ ಇದೆ, ಈಕೋ, ಕಂಫರ್ಟ್, ಸ್ಪೋರ್ಟ್, ಇಂಡಿವಿಜುವಲ್, ಆಫ್ ರೋಡ್ ಮತ್ತೆ ಸ್ನೋ ಮೋಡ್ ಇದೆ. ಇಂಡಿವಿಜುವಲ್ ಅಲ್ಲಿ ಆಲ್ ವೀಲ್ ಡ್ರೈವ್ ಸಿಸ್ಟಮ್, ಸ್ಟೇರಿಂಗ್, ಸಸ್ಪೆನ್ಷನ್, ಲೈಟ್, ಏರ್ ಕಂಡೀಷನಿಂಗ್ ಎಲ್ಲಾ ಪ್ಯಾರಾಮೀಟರ್ಸ್ ಸಪರೇಟ್ ಆಗಿ ಕಾನ್ಫಿಗರ್ ಮಾಡ್ಕೋಬಹುದು. ಇಷ್ಟೆಲ್ಲ ಕಾನ್ಫಿಗರೇಷನ್ ಮಾಡೋ ಆಪ್ಷನ್ ಇರೋದು ಬಿಕಾಸ್ ಆಫ್ DCC ಆಕ್ಚುಲಿ. DCC ಅಂತಂದ್ರೆ ಡೈನಮಿಕ್ ಚಾರ್ಸಿ ಕಂಟ್ರೋಲ್ ಅಂತ. ಪ್ರತಿ ಪ್ಯಾರಾಮೀಟರ್ನು ಕಾನ್ಫಿಗರ್ ಮಾಡಕ್ಕೆ ಈ DCC ಆಪ್ಷನ್ ಇದೆ. ಅಂಡ್ ಸಸ್ಪೆನ್ಷನ್ಗೆ ಅಡಾಪ್ಟಿವ್ ಡ್ಯಾಂಪರ್ಸ್ ಕೊಟ್ಟಿದ್ದಾರೆ. ಈ ಸಸ್ಪೆನ್ಷನ್ ಎವ್ರಿ ಸೆಕೆಂಡ್ 1000 ಟೈಮ್ಸ್ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳುತ್ತೆ ಅಕಾರ್ಡಿಂಗ್ ಟು ದ ರೋಡ್ ಕಂಡೀಷನ್. ಇದರಿಂದ ಕಂಫರ್ಟಬಲ್ ರೈಡ್ ಕ್ವಾಲಿಟಿನೂ ಸಿಗುತ್ತೆ. ಅಂಡ್ ಸ್ಪೋರ್ಟ್ಸ್ ಮೋಡ್ ಹಾಕಿದಾಗ ಸಸ್ಪೆನ್ಷನ್ ಸ್ಟಿಫ್ ಆಗಿ ಹ್ಯಾಂಡ್ಲಿಂಗ್ ಎಬಿಲಿಟಿ ಕೂಡ ಚೆನ್ನಾಗುತ್ತೆ. ಸ್ನೋ ಮೋಡ್ ಬಂದ್ರೆ ಬೇಸಿಕಲಿ ಟ್ರಾಕ್ಷನ್ಸ್ ನ ಇನ್ಕ್ರೀಸ್ ಮಾಡುತ್ತೆ, ಪವರ್ ಜಾಸ್ತಿ ಕೊಡಲ್ಲ, ವೀಲ್ ಸ್ಪಿನ್ ಆಗ ಜಾಸ್ತಿ ಬಿಡಲ್ಲ, ಎಲ್ಲಾ ವೀಲ್ಗೂ ಆಪ್ಟಿಮಮ್ ಟ್ರಾಕ್ಷನ್ ಕೂಡ ಹೋಗ್ತಾ ಇರುತ್ತೆ. ಸೊ ದಟ್ಸ್ ಹೌ ಸ್ನೋ ಮೋಡ್ ವರ್ಕ್ ಆಕ್ಚುಲಿ. DCC ಇರೋದ್ರಿಂದ ಅಡಾಪ್ಟಿವ್ನೆಸ್ ತುಂಬಾ ಇದೆ. ಬೇಸಿಕಲಿ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಗೆ ಏನೇನ್ ಬೇಕೋ ಆ DCC ಎಲ್ಲ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಒನ್ ಆಫ್ ದಿ ಬೆಸ್ಟ್ ಡೈನಮಿಕ್ ಕಾರ್ ಅಂತ ಹೇಳ್ತೀನಿ ಸೆಗ್ಮೆಂಟ್ ಅಲ್ಲಿ. ಅಂಡ್ ಮೇಲ್ಗಡೆ ಅಸಿಸ್ಟ್ ಕೂಡ ಇದೆ. ಸೊ ಎಸ್, ಬೇಸಿಕಲಿ ಅಡಾಸ್ ರಿಲೇಟೆಡ್ ಫಂಕ್ಷನ್ಸ್ ಏನಿದೆ ಎಲ್ಲಾನು ಇಲ್ಲೇ ಕೊಟ್ಟಿದ್ದಾರೆ. ಇದರಲ್ಲಿ ಎಂಬಿಯಂಟ್ ಲೈಟ್ 30 ಕಲರ್ಸ್ ಬರುತ್ತೆ ಗುರು. ಇಲ್ಲೇ ನೋಡ್ತಾ ಇದ್ದೀರಾ ಪಿಕ್ಸಲೇಟೆಡ್ ಡಿಸೈನ್ ಇಲ್ಲೂ ಬರುತ್ತೆ. ಅಂಡ್ ಕೆಳಗಡೆ ನೋಡ್ತಾ ಇದ್ದೀರಾ ಇಲ್ಲೂ ಬರುತ್ತೆ. ಅಂಡ್ ಡೋರ್ ಅಲ್ಲಿ ನೋಡ್ತಾ ಇದ್ದೀರಾ ಅಲ್ಲೂ ಬರುತ್ತೆ. ಅಂಡ್ ಇವನ್ ಇಲ್ಲೂ ಕೂಡ ಬರುತ್ತೆ ಆಕ್ಚುಲಿ. ಅಂಡ್ ಬಾಟಲ್ ಹೋಲ್ಡರ್ ಪ್ಲೇಸ್ ಅಲ್ಲೂ ಎಂಬಿಯಂಟ್ ಲೈಟ್ ಕೊಟ್ಟಿದ್ದಾರೆ. ಅಂಡ್ ಫುಟ್ವೆಲ್ ಎಂಬಿಯಂಟ್ ಲೈಟ್ ಕೂಡ ಕೊಟ್ಟಿದ್ದಾರೆ. ನಿಮಗೆ ಯಾವ ಕಲರ್ ಬೇಕೋ ಅದನ್ನ ಚೂಸ್ ಮಾಡ್ಕೋಬಹುದು ಅಥವಾ ಇಂಡಿವಿಜುವಲ್ ಆಗು ಸೆಲೆಕ್ಟ್ ಮಾಡ್ಕೋಬಹುದು. ಲೈಕ್ ಮಲ್ಟಿಪಲ್ ಎಂಬಿಯಂಟ್ ಲೈಟ್ ಬೇಕು ಅಂತಂದ್ರೆ ಆತರ ಮಾಡ್ಕೋಬಹುದು. ಎಂಬಿಯಂಟ್ ಲೈಟ್ ಗೆ ಡಿಫ್ರೆಂಟ್ ಝೋನ್ ಕೂಡ ಕೊಟ್ಟಿದ್ದಾರೆ. ಲೈಕ್ ಡ್ಯಾಶ್ ಬೋರ್ಡ್ ಮತ್ತೆ ಬಾಟಲ್ ಹೋಲ್ಡರ್ ಗೆ ಒಂದು ಕಲರ್ ಕಾಂಬಿನೇಷನ್ ಸೆಲೆಕ್ಟ್ ಮಾಡಬಹುದು. ಡೋರ್ ಮೇಲೆ ಮತ್ತೆ ಡ್ಯಾಶ್ ಬೋರ್ಡ್ ಕೆಳಗಿರೋದಕ್ಕೆ ಅನದರ್ ಕಲರ್ ಕಾಂಬಿನೇಷನ್ ಚೂಸ್ ಮಾಡ್ಕೋಬಹುದು. ಅಪಾರ್ಟ್ ಫ್ರಮ್ ದಿಸ್ ಎಂಬಿಯಂಟ್ ಲೈಟ್ 4 ಕಡೆದು ಬ್ರೈಟ್ನೆಸ್ ಇಂಡಿವಿಜುವಲ್ ಆಗಿ ಸೆಟ್ ಮಾಡ್ಕೋಬಹುದು. ನೈಟ್ ಅಲ್ಲಿ ಜಾಸ್ತಿ ಬ್ರೈಟ್ನೆಸ್ ಬೇಡ ಅಂತ ಕಮ್ಮಿ ಮಾಡ್ಕೋಬಹುದು. ಅಂಡ್ ಸೀಟ್ಸ್ ಅಂತ ಇದೆ. ಸೀಟ್ಸ್ ಬಂದ್ರೆ ಆಕ್ಚುಲಿ ಈ ಕಾರಲ್ಲಿ ಮಸಾಜ್ ಫಂಕ್ಷನ್ ಕೂಡ ಬರುತ್ತೆ. ಸೊ 3 ಟೈಪ್ ಆಫ್ ಮಸಾಜ್ ಬರುತ್ತೆ, ವೇವ್, ಟ್ಯಾಪ್ರಿಂಗ್ ಮತ್ತೆ ಸ್ಟ್ರೆಚಿಂಗ್ ಅಂತ. ಸೊ ಯಾವ ರೀತಿ ಬೇಕೋ ಆ ರೀತಿ ಮಾಡ್ಕೋಬಹುದು. ಡ್ರೈವರ್ ಅಂಡ್ ಕೋ ಡ್ರೈವರ್ ಇಬ್ರಿಗೂ ಕೂಡ ಮಸಾಜಿಂಗ್ ಫಂಕ್ಷನ್ ಬರುತ್ತೆ. ಒಂಥರ ರಿಲ್ಯಾಕ್ಸೇಷನ್ ಅಂತ ಹೇಳ್ಬೋದು. ಡ್ಯೂರೇಷನ್ ಎಷ್ಟೊತ್ತು ಬೇಕು ಮತ್ತೆ ಇಂಟೆನ್ಸಿಟಿ ಮಸಾಜಿಂಗ್ ಎಷ್ಟಿರಬೇಕು ಅದನ್ನು ಕೂಡ ಡಿಸೈಡ್ ಮಾಡ್ಕೋಬಹುದು. ಕೆಳಗಡೆ ಬಂದ್ರೆ ಇಲ್ಲಿ ಕ್ಲೈಮೇಟ್ ಕಂಟ್ರೋಲ್, ಏರ್ ಕಂಡೀಷನಿಂಗ್ ಕಂಪ್ಲೀಟ್ ಆಗಿ ಇಲ್ಲಿಂದಾನೆ ಕಂಟ್ರೋಲ್ ಮಾಡಬಹುದು. ಅಂಡ್ ರಿಯರ್ AC ಏನಿದೆ ಅದನ್ನು ಕೂಡ ನೀವು ಸೆಟ್ ಮಾಡ್ಬಿಟ್ಟು ಇಲ್ಲಿಂದಾನೆ ಲಾಕ್ ಕೂಡ ಮಾಡ್ಬಿಡ್ಬೋದು. ಲೈಕ್ ಟೆಂಪರೇಚರ್ ಬೇಸಿಕ್ಲಿ ಆಕ್ಚುಲಿ, ಸೊ ದಟ್ ಅವ್ರು ಹಿಂದ್ಗಡೆ ಇರೋರು ಕಂಟ್ರೋಲ್ ಮಾಡಕ್ ಆಗಲ್ಲ. ಆ ಥರದೊಂದು ಕೊಟ್ಟಿದ್ದಾರೆ. ಸೊ AC ಕಂಪ್ಲೀಟ್ ಆಗಿ ಇಲ್ಲಿಂದಾನೆ ನೀವು ಕಂಟ್ರೋಲ್ ಮಾಡ್ಕೋಬಹುದು. ಅಂಡ್ ಸೀಟ್ಗೆ ಹೀಟಿಂಗ್ ಕೊಟ್ಟಿದ್ದಾರೆ ಗುರು. ಇದೊಂದು ಬೇಜಾರಿನ ವಿಷಯ ಆಕ್ಚುಲಿ. ನೋಡಿ ಹೀಟಿಂಗ್ ಸೀಟ್ಸ್ ಆಕ್ಚುಲಿ ಡ್ರೈವರ್ ಅಂಡ್ ಕೋ ಡ್ರೈವರ್ ಇಬ್ಬರಿಗೂ ಕೂಡ ಹೀಟಿಂಗ್ ಕೊಟ್ಟಿದ್ದಾರೆ. ಯುರೋಪಿಯನ್ ಸ್ಪೆಕ್ ಕಾರ್ ಆಗಿರೋದ್ರಿಂದ ಹೀಟಿಂಗ್ ಕೊಟ್ಟಿದ್ದಾರೆ. ಬಟ್ ನಮ್ಮ ದೇಶಕ್ಕೆ ವೆಂಟಿಲೇಷನ್ ಬೇಕಾಗಿತ್ತು, ಅದನ್ನು ಕೊಟ್ಟಿದ್ದಾರೆ ಆಕ್ಚುಲಿ ಚೆನ್ನಾಗಿರೋದು. ಸೊ ಇಲ್ಲಿ ಬಂದು ಹಜಾರ್ಡ್ ಬಟನ್ ಕೊಟ್ಟಿದ್ದಾರೆ. ಅಂಡ್ ಇಲ್ಲಿ ಬಂದು ವೆಂಟ್ ಪ್ಲೇಸ್ಮೆಂಟ್ ಕೂಡ ಮಾಡಿದ್ದಾರೆ. ಅಂಡ್ ನೀ ಸಪೋರ್ಟ್ಗೆ ಚೆನ್ನಾಗಿರ್ಲಿ ಅಂತ ಇಲ್ಲಿ ಲೆದರ್ ಕೊಟ್ಟಿದ್ದಾರೆ. ಅಂಡ್ ಕೋ ಡ್ರೈವರ್ ಸೈಡ್ ಕೂರೋಗೂ ಕೂಡ ಲೆದರ್ ಕೊಟ್ಟಿದ್ದಾರೆ ಆಕ್ಚುಲಿ. ದಟ್ ಸೋ ಥಾಟ್ಫುಲ್ ಅನ್ಬೋದು. ಅಂಡ್ ಗ್ಲೋ ಬಾಕ್ಸ್ ಬಂದ್ರೆ ಡಾಕ್ಯುಮೆಂಟ್ ಇಟ್ಕೊಳ್ಳೋಕೆ ಸಫಿಷಿಯಂಟ್ ಗ್ಲೋ ಬಾಕ್ಸ್ ಅಂಡ್ ಲೈಟ್ ಕೂಡ ಪ್ರೊವೈಡ್ ಮಾಡಿದ್ದಾರೆ ಗುರು.
ಅಂಡ್ ಆಟೋ ಡಿಮ್ಮಿಂಗ್ IRVM ಕೊಟ್ಟಿದ್ದಾರೆ, ಅದು ಕೂಡ ಫ್ರೇಮ್ಲೆಸ್ ಕೊಟ್ಟಿದ್ದಾರೆ, ಪ್ರೀಮಿಯಂ ಅನ್ಸುತ್ತೆ. ಅಂಡ್ ಈ ಕಡೆ ಸನ್ಸೈಡ್ ಅಲ್ಲಿ ಮಿರರ್ ಮತ್ತೆ ಲೈಟ್ ಎರಡೂ ಕೊಟ್ಟಿದ್ದಾರೆ. ಇವನ್ ಈ ಕಡೆ ಕೂಡ ಅದೇ ಸೇಮ್ ಮಿರರ್ ಅಂಡ್ ಲೈಟ್ ಎರಡೂ ಕೊಟ್ಟಿದ್ದಾರೆ. ಅಂಡ್ ಟಚ್ ಆಪರೇಟಿವ್ ಲೈಟ್ ಅದು ಕೂಡ ನೋಡಿ ಡ್ರೈವರ್ ಸೈಡ್ಗೆ ಸೆಂಟ್ರಿಕ್ ಆಗಿ ಕೊಟ್ಟಿದ್ದಾರೆ ಲೈಟ್ಗಳನ್ನ. ಅಂಡ್ ಡಿಮ್ ಅಂಡ್ ಡಿಪ್ ಕೂಡ ಫಂಕ್ಷನ್ ಆಗುತ್ತೆ ಇದು ಆಕ್ಚುಲಿ ನೋಡಿ ಎಷ್ಟು ನೀಟಾಗಿ ಆಫ್ ಆಗುತ್ತೆ. ಇವನ್ ಈ ಸೈಡ್ ಕೂಡ ಕೊಟ್ಟಿದ್ದಾರೆ, ಅದು ನೋಡಿ ಡ್ರೈವರ್ ಸೈಡ್ ಟಿಲ್ಟ್ ಆಗಿದೆ ಲೈಟ್ಗಳು. ಸೊ ಡೀಟೈಲಿಂಗ್ ಮಾತ್ರ ನೆಕ್ಸ್ಟ್ ಲೆವೆಲ್ ಮಾಡಿದ್ದಾರೆ ಗುರು, ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಆಕ್ಚುಲಿ. SOS ಬಟನ್ ಕೂಡ ಕೊಟ್ಟಿದ್ದಾರೆ, ಇಲ್ಲ ಅಂಡ್ ಇಲ್ಲೊಂದು ಲ್ಯಾಂಪ್ ಕೂಡ ಪ್ರೊವೈಡ್ ಮಾಡಿದ್ದಾರೆ, ಯಾಕೆಂದು ಗೊತ್ತಿಲ್ಲ. ಎಮರ್ಜೆನ್ಸಿ ಸಿಚುವೇಶನ್ ಇತ್ತು ಅಂದಾಗ ಅದನ್ನ ಮಾಡ್ಕೋಬಹುದು. ಇದು ಬಂದು ಬ್ಲೈಂಡ್ ಓಪನ್ ಮಾಡಕ್ ಕೊಟ್ಟಿರುವಂತದ್ದು, ಬೇಸಿಕ್ಲಿ ಟಚ್ ಸೆನ್ಸಿಟಿವ್ ಕೊಟ್ಟಿರುವಂತದ್ದು. ಸೊ ಇದು ಬಂದು ಸನ್ರೂಫ್ ಏನಿದೆ ಅದನ್ನ ಓಪನ್ ಮಾಡಕ್ಕೆ ಇವಾಗ ಓಪನ್ ಆಗಲ್ಲ ಸದ್ಯಕ್ಕೆ, ಬಿಕಾಸ್ PDI ಆಗಿಲ್ಲ ಅಂತ ಹೇಳಿದ್ನಲ್ಲ. ಸೊ SP ಫಂಕ್ಷನ್ಸ್ ಎಲ್ಲ ಲಾಕಲ್ ಇದೆ. ಏರ್ ಬ್ಯಾಗ್ ಏನಿದೆ ಅದರದ್ದು ಆನ್ ಅಂಡ್ ಆಫ್ ಇಲ್ಲಿಂದಾನೆ ಮಾಡಬಹುದು, ಪ್ಯಾಸೆಂಜರ್ ಏರ್ ಬ್ಯಾಗ್. ಅಂಡ್ ಏರ್ ಕಂಡೀಷನಿಂಗ್ ಅಲ್ಲಿ ಆಕ್ಚುಲಿ ಏರ್ ಪ್ಯೂರಿಫೈರ್ ಕೂಡ ಇಂಟಿಗ್ರೇಟ್ ಮಾಡಿದ್ದಾರೆ. ಕ್ಯಾಬಿನ್ ಅಲ್ಲಿರೋ ಏರ್ ಅಥವಾ ನಾವು ಬ್ರೀತ್ ಮಾಡೋ ಏರ್ ನ ಕಂಪ್ಲೀಟ್ ಆಗಿ ಕ್ಲೀನ್ ಮಾಡುತ್ತೆ. ಅಂಡ್ ನೆಗೆಟಿವ್ ಅಯಾನ್ಸ್ ಇದ್ರು ಅದನ್ನು ಕೂಡ ರಿಮೂವ್ ಮಾಡುತ್ತೆ. ಇದಿಷ್ಟು ಕ್ಯಾಬಿನ್ ಕತೆ ಆಯ್ತು. ನೆಕ್ಸ್ಟ್ ಹೊರಗಡೆ ಹೋಗೋಣ ಬನ್ನಿ. ಕಾರ್ದು ಮೇನ್ ಹಾರ್ಟ್ ಅಂತ ತಗೊಂಡ್ರೆ ಇಂಜಿನ್ ಗೈಸ್. ದಿಸ್ ಇಸ್ ಅ 2 ಲೀಟರ್ TSI ಪೆಟ್ರೋಲ್ ಇಂಜಿನ್. ಈ ಇಂಜಿನ್ 204 bhp ಪವರ್ ಮತ್ತೆ 320 Nm ಅಷ್ಟು ಟಾರ್ಕ್ ನ ಪ್ರೊಡ್ಯೂಸ್ ಮಾಡುತ್ತೆ. 320 Nm ಟಾರ್ಕ್ ಕಮ್ಮಿ ಅನ್ಸ್ಬೋದು, ಆದ್ರೆ ನಂಬರ್ಗೂ ಪರ್ಫಾರ್ಮೆನ್ಸ್ಗೂ ಸಂಬಂಧ ಇಲ್ಲ ಅನ್ನೋದು ಟಿಗ್ವಾನ್ ಆರ್ಲಿನ್ ಪ್ರೂವ್ ಮಾಡಿದೆ. ಬಿಕಾಸ್ 0 to 100 ಜಸ್ಟ್ 8 ಸೆಕೆಂಡ್ಸ್ ಅಲ್ಲಿ ಮಾಡುತ್ತೆ. ಬರೀ 320 Nm ಟಾರ್ಕ್ ಇದ್ರು ಯಾಕೆ ಇಷ್ಟು ಕ್ವಿಕ್ ಅಂದ್ರೆ, ಒಂದು ಪವರ್ ಟು ವೇಟ್ ರೇಷೋ ಮ್ಯಾಟರ್ ಆಗುತ್ತೆ, ಸಿನ್ಸ್ ಇಟ್ಸ್ ಅ ಲೆಸರ್ ವೇಟ್ ಕಾರ್. ಸೆಕೆಂಡ್ಲಿ ಇದು ಆಲ್ ವೀಲ್ ಡ್ರೈವ್ ಸಿಸ್ಟಮ್ ಇರೋದ್ರಿಂದ ಎಲ್ಲ ವೀಲ್ಗೂ ಪವರ್ ಹೋಗುತ್ತೆ. ಇದರಿಂದ ಕ್ವಿಕ್ ಆಕ್ಸಿಲರೇಷನ್ ಇರುತ್ತೆ, ಅದು ಕೂಡ ಎಲ್ಲೂ ಟ್ರಾಕ್ಷನ್ ಕಳ್ಕೊಳ್ತಲೇನೆ. ಅಂಡ್ ಥರ್ಡ್ಲಿ ಜರ್ಮನ್ ಇಂಜಿನಿಯರಿಂಗು. ಇಂಜಿನ್ ಹೇಗೆ ಟ್ಯೂನ್ ಮಾಡ್ತಾರೆ, ಹೇಗೆ ಬಿಲ್ಡ್ ಮಾಡ್ತಾರೆ ಅನ್ನೋದ್ರ ಮೇಲೂ ಕಾರ್ ಎಷ್ಟು ಕ್ವಿಕ್ ಅನ್ನೋದು ಡಿಪೆಂಡ್ ಆಗುತ್ತೆ. ಸೊ ಎಲ್ಲ ಆಸ್ಪೆಕ್ಟ್ಸ್ ಇಂದನೂ ಕಾರ್ ಇಷ್ಟೊಂದು ಕ್ವಿಕ್ ಇರೋದು. ಅಂಡ್ ಇಂಜಿನ್ ಮಾತ್ರ ಸಿಕ್ಕಾಪಟ್ಟೆ ರಿಫೈಂಡ್ ಆಗಿದೆ. ಅಂಡ್ ವೈಬ್ರೇಷನ್ಸ್ ಅಂತೂ ಎಲ್ಲೂ ಕಾಣ್ತಾ ಇಲ್ಲ ಗುರು, ಅಷ್ಟು ಸ್ಮೂತ್ ಇದೆ. ಬಾನೆಟ್ ಅಲ್ಲಿ ಇನ್ಸುಲೇಷನ್ಸ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಇಂಜಿನ್ ಕ್ಯಾಬಿನ್ ಒಳಗೆ ಕಮ್ಮಿ ಕೆಲಸ ಏನೋ ಕಾರಣಕ್ಕೆ ಹೈಡ್ರಾಲಿಕ್ ಸ್ಟಡ್ಸ್ ಕೂಡ ಕೊಟ್ಟಿದ್ದಾರೆ, ಸೊ ದಟ್ ಬಾನೆಟ್ ಹಿಡ್ಕೊಂಡು ನಿಂತ್ಕೋಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಒನ್ ಆಫ್ ದಿ ಸೇಫೆಸ್ಟ್ ಕಾರ್ ಗೈಸ್ ಆಕ್ಚುಲಿ, ಬಿಕಾಸ್ ಅವಾಗಲೇ ಹೇಳ್ದಂಗೆ ಯೂರೋ NCAP ಅಲ್ಲಿ 5 ಸ್ಟಾರ್ ಸೇಫ್ಟಿ ರೇಟಿಂಗ್ ಇದೆ. ಅಂಡ್ ಈ ಕಾರಲ್ಲಿ ಸೆಗ್ಮೆಂಟ್ ಲೀಡಿಂಗ್ ಫೀಚರ್ 9 ಏರ್ ಬ್ಯಾಗ್ ಕೂಡ ಇದರಲ್ಲಿ ಇನ್ಕ್ಲೂಡ್ ಮಾಡಿದ್ದಾರೆ. ಅಂಡ್ ಡೋರ್ ಹಾಕೋ ತಡ್ಡೆಲ್ಲ ಕೇಳಿಸ್ಕೊಂಡ್ಬಿಟ್ರೆ ಗೊತ್ತಾಗುತ್ತೆ ಆಕ್ಚುಲಿ ಗಾಡಿ ಬಿಲ್ಡ್ ಕ್ವಾಲಿಟಿ ಎಷ್ಟು ಚೆನ್ನಾಗಿದೆ ಅಂತ ಅನ್ನೋದು. ಸೊ ಯಾವುದೇ ಅಬ್ರಾಡ್ ಕಾರ್ ಅಥವಾ ಯುರೋಪಿಯನ್ ಕಾರ್ಗಳು ತಗೊಳ್ಳಿ, ಬಿಲ್ಡ್ ಕ್ವಾಲಿಟಿ ದೇ ವೋಂಟ್ ಕಾಂಪ್ರಮೈಸ್. ಆಕ್ಚುಲಿ ಎಲ್ಲ ಬಿಲ್ಡ್ ಕ್ವಾಲಿಟಿ ಸಕ್ಕತ್ತಾಗಿರುತ್ತೆ ಯುರೋಪಿಯನ್ ಕಾರ್ಸ್ದು. ಸೊ ಬೀಯಿಂಗ್ CBU ಯೂನಿಟ್ ಬಿಲ್ಡ್ ಕ್ವಾಲಿಟಿ ಬಗ್ಗೆ ಕಂಪ್ಲೇಂಟ್ಸ್ ಎಲ್ಲ ಗುರು, ನೆಕ್ಸ್ಟ್ ಲೆವೆಲ್ ಬಿಲ್ಡ್ ಕ್ವಾಲಿಟಿ ಇದೆ. ಕಾರ್ದು ಡೈಮೆನ್ಷನ್ ಅಂತ ತಗೊಂಡ್ರೆ 4.5 ಮೀಟರ್ಸ್ ಲೆಂತ್ ಇದೆ, ವಿಡ್ತ್ 1.8 ಮೀಟರ್ಸ್ ಇದೆ, ಹೈಟ್ 1.6 ಮೀಟರ್ಸ್ ಇದೆ, ಅಂಡ್ ವೀಲ್ ಬೇಸು 2.6 ಮೀಟರ್ಸ್ ಇದೆ. ಕಲರ್ ಆಪ್ಷನ್ ವೈಸ್ 6 ಕಲರ್ ಆಪ್ಷನ್ ಬರುತ್ತೆ. ಅಟ್ ಲಾಸ್ಟ್ ನೀವು ವೇಟ್ ಮಾಡ್ತಿದ್ದ ಪಾಯಿಂಟ್ಗೆ ಬರ್ತೀನಿ. ಫಾರ್ಚುನರ್ಗಿನ ಬೆಟರಾ ಅಂಡ್ ಸೆಗ್ಮೆಂಟ್ ಅಲ್ಲಿ ಬೆಸ್ಟ್ ಕಾರ ಇದು ಅಂತಂದ್ರೆ ಅಪ್ ಟು ಸಮ್ ಎಕ್ಸ್ಟೆಂಟ್ ಇಟ್ ಈಸ್ ಗೈಸ್. ಬಿಕಾಸ್ ಪವರ್ ಚೆನ್ನಾಗಿದೆ ಅಂಡ್ ಕಾರಲ್ಲಿ ಪರ್ಫಾರ್ಮೆನ್ಸ್ ಕೂಡ ಇದೆ, ಅಂಡ್ ಕಂಫರ್ಟ್ ಬೇಕು ಅಂದ್ರೆ ಅದು ಕೂಡ ಸಿಗುತ್ತೆ, ಅಂಡ್ ಕಾರ್ ಡೈನಮಿಕ್ ಆಗಿ ಬಿಹೇವ್ ಮಾಡಬೇಕಾ ಅದು ಕೂಡ ಸಿಗುತ್ತೆ. ಸೊ ಇಟ್ಸ್ ಹ್ಯಾವಿಂಗ್ ಅ ಡ್ಯುಯಲ್ ಕ್ಯಾರೆಕ್ಟರ್ ಗೈಸ್. ಹ್ಯಾಂಡ್ಲಿಂಗು ಫ್ರಂಟ್ ಟು ಡ್ರೈವ್ ಫ್ಯಾಕ್ಟರ್ ವೈಸ್ ಟೈಗೂನ್ ಆರ್ಲೈನ್ ಅನ್ಬೀಟಬಲ್ ಅಂತ ಅನ್ಬೋದು ಸೆಗ್ಮೆಂಟ್ ಅಲ್ಲಿ. ನಿಮಗೆ ಕಾರ್ ಪ್ರೈಸ್ ಜಾಸ್ತಿ ಇನ್ಸ್ಬೋದು, ಆದ್ರೆ ಸದ್ಯಕ್ಕೆ ಈ ಕಾರ್ ಮಾಡೋ ಕೆಲಸ ಈ ಪ್ರೈಸ್ ರೇಂಜ್ಗೆ ಬೇರೆ ಯಾವ ಕಾರ್ ಕೂಡ ಮಾಡಲ್ಲ ಗೈಸ್. ಐನೋ ಗೈಸ್ ನೀವೇನ್ ಹೇಳ್ತೀರಾ ಅಂತ. 62 ಲಕ್ಷಗೆ ಎಂಟ್ರಿ ಲೆವೆಲ್ ಜರ್ಮನ್ ಕಾರ್ ಲೈಕ್ ಆಡಿ Q3, ಬೆನ್ಸ್ದು GLA, BMW X1 ಇದೆ ಅಂತ ನನ್ನ ಪ್ರಕಾರ ಜರ್ಮನ್ ಬ್ರ್ಯಾಂಡು ಎಂಟ್ರಿ ಲೆವೆಲ್ ಕಾರ್ಗಿನ VW ಟಾಪ್ ಎಂಡ್ ಕಾರ್ಸ್ ಬೆಟರ್ ಗೈಸ್. ಒಂದು ಫೀಚರ್ಸ್ ಜಾಸ್ತಿ ಇರುತ್ತೆ, ಅಂಡ್ ಅಬೌವ್ 3 ಕಾರ್ಸ್ಗಿನ ಟೈಗೂನ್ ಆರ್ಲೈನ್ ಅಲ್ಲಿ ಪವರ್ ಜಾಸ್ತಿ ಇದೆ, ಅಂಡ್ ಮೋರ್ ಪ್ರಾಕ್ಟಿಕಲ್ ಅಂಡ್ ಸ್ಪೇಷಿಯಸ್ ಆಸ್ ವೆಲ್. ಪ್ರೀಮಿಯಂನೆಸ್ಗೂ ಏನು ಕಮ್ಮಿ ಮಾಡಿಲ್ಲ ಗುರು, ಒಳಗಡೆ ಬಂದು ಕೂತ್ರೆ ಒಳ್ಳೆ ಲಕ್ಸುರಿ ಕಾರ್ ಫೀಲ್ ಕೊಡುತ್ತೆ. ಅಪಾನ್ ಆಲ್ ದಿಸ್ ಆಡಿ, BMW, ಬೆನ್ಸ್ಗಿನ VW ಕಾರ್ ಮೇಂಟೈನ್ ಮಾಡೋದು ಮಚ್ ಮೋರ್ ಈಸಿ ಅಂಡ್ ಪಾಕೆಟ್ ಫ್ರೆಂಡ್ಲಿ ಅನ್ಬೋದು. ಇದಾಗಿತ್ತು VW ಟಿಗ್ವಾನ್ ಆರ್ಲೈನ್ ರಿವ್ಯೂ ಹೇಗನ್ಸು ಅಂತ ಕಮೆಂಟ್ ಮಾಡಿ ತಿಳಿಸಿ. ಅಂಡ್ ಟಿಗ್ವಾನ್ ಕನ್ಸಿಡರ್ ಮಾಡ್ತೀರಾ ಅಥವಾ ಕೊಡಿಯಾ ಕನ್ಸಿಡರ್ ಮಾಡ್ತೀರಾ, ಅಥವಾ ಸೆಗ್ಮೆಂಟ್ ಅಲ್ಲಿ ಬೇರೆ ಕಾರ್ಗಳು ಯಾವ್ದಿದೆ, ಫಾರ್ಚುನರ್ ಲೆಜೆಂಡರ್ ಗುರು ಆ ಕಾರ್ ಕನ್ಸಿಡರ್ ಮಾಡ್ತೀರಾ, ಅಥವಾ ನೆಕ್ಸ್ಟ್ MGಯಿಂದನೂ ಒಂದು ಕಾರ್ ಬರ್ತಾ ಇದೆ ಮೆಜೆಸ್ಟರ್ ಅಂತ, ಸೊ ಆ ಕಾರಿಗೆ ವೇಟ್ ಮಾಡ್ತೀರಾ, ಯಾವ ಕಾರ್ ತಗೋತೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಸೊ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಚಾನಲ್ಗೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸೊ ದಟ್ ಮುಂದೆ ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ಇನ್ಸ್ಟೆಂಟ್ ಗೊತ್ತಾಗುತ್ತೆ ಹೇಳ್ತಾ ನಾನು ನಿಮಗೆ ಮುಂದಿನ ವಿಡಿಯೋ ಸಿಗ್ತೀನಿ. ಅಂಟಿಲ್ ದೆನ್ ಸರ್ವೇ ಜನ ಸುಖಿನೋ ಭವಂತು. ಪೀಸ್.